ಅಲ್ಲಿ ತಾಯಿ ಸ್ಥಾನದಲ್ಲಿ ಇದ್ದಿದ್ರೆ ನಿಮ್ಗೆ ಗೊತ್ತಾಗ್ತಿತ್ತು. ಫಸ್ಟ್ ಟೈಮ್ ಟಿವಿಯಲ್ಲಿ ನಿಮ್ಮನ್ನ ನೋಡಿ ಖುಷಿ ಆಯ್ತು. ನಾನು ಪಟ 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 ಮಾತಾಡ್ತೀನಿ. ಹೂ ಇಸ್ ಯುವರ್ ಫೇವ್ರೆಟ್ ಕೋ ಕಂಟೆಸ್ಟೆಂಟ್ಸ್? ಅಕ್ಕ ಮೇಕಪ್ ಕಡಿಮೆ ಹಾಕಿ ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣ್ತೀರಾ. ಯುಕ್ತನ್ನ ಸ್ಕೂಲ್ ಶೂಟಿಂಗ್ ಟೈಮ್ ಅಲ್ಲಿ ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸಂಡೇ ಅಂದ್ರೆ ಸ್ಲೋ ಡೇಸ್. ಯಾವುದೇ ರೀತಿ ಅಲಾರಾಮ್ ಇರೋದಿಲ್ಲ, ಯಾವುದೇ ರೀತಿ ಸ್ಕೂಲ್ ಬ್ಯಾಗ್ ಕಟ್ಬೇಕು ಅನ್ನೋ ಟೆನ್ಷನ್ ಕೂಡ ಇರೋದಿಲ್ಲ, ಹಾಗೆ ನೋ ರಶ್ ಅಂತಾನೆ ಹೇಳ್ಬೋದಲ್ವಾ. ಆದ್ರೆ ಇವರಿಬ್ರು ಎದ್ಬಿಟ್ರಂತೂ ಡಬಲ್ ದ ಎನರ್ಜಿ ಅಂತಾನೆ ಹೇಳ್ತೀನಿ. ಸೊ ಬನ್ನಿ ಗೈಸ್, ಅವ್ರನ್ನ ಎಬ್ಬಿಸೋಣ. ಆಲ್ರೆಡಿ ಎದ್ದಿದ್ದಾರೆ ಅನ್ಸುತ್ತೆ, ನೋಡ್ತಾ ಇರ್ಬೋದು. ಹಾಯ್, ಗುಡ್ ಮಾರ್ನಿಂಗ್. ಆಯ್ತಾ ಇದ್ದೆ? ಸಂಡೇ ಅಂದ್ರೆ ನೋಡಿದ್ರಲ್ಲ, ಯಾವ್ದೇ ರೀತಿ ಟೆನ್ಷನ್ ಇರಲ್ಲ. ಸಂಡೇ ಬಂತು ಅಂದ್ರೆ ಸಾಕು, ನಾವು ಒಂದು ಸಣ್ಣ ಹ್ಯಾಬಿಟ್ ನ ರೂಢಿ ಮಾಡ್ಕೊಂಡಿದೀವಿ. ಅದು ಏನಪ್ಪಾ ಅಂತಂದ್ರೆ ಒಟ್ಟಿಗೆ ಪ್ಯಾನ್ ಕೇಕ್ ಮಾಡ್ತೀವಿ. ಸೊ ಮಾಡೋಣ. ತುಂಬಾ ಮಂತ್ಗಳಿಂದ ಹಿಂದೆಯಿಂದಲೂ ಇದನ್ನ ನಾವು ರೂಢಿ ಮಾಡ್ಕೊಂಡ್ ಬಂದಿದೀವಿ. ಸಂಡೇ ಅಂದ್ರೆ ಲೇಸಿ ಡೇ, ನಾವು ನಿಧಾನಕ್ಕೆ ಎದ್ದೇಳ್ತೀವಿ, 3 ಜನ ಒಟ್ಟಿಗೆ ಸೇರಿ ಪ್ಯಾನ್ ಕೇಕ್ ಮಾಡಿ ಒಟ್ಟಿಗೆ ತಿಂತೀವಿ. ಸೊ ಇದನ್ನ ನಾವು ತುಂಬಾ ದಿನದಿಂದ, ತುಂಬಾ ಮನಸ್ಸಿಂದ ನಾವು ರೂಢಿ ಮಾಡ್ಕೊಂಡ್ ಬಂದಿದೀವಿ. ಸೊ ಇವಾಗ ಒಟ್ಟಿಗೆ ಮಾಡೋಣ. ಓನ್ಲಿ ಸಂಡೇ ಮಾತ್ರ ಪ್ಯಾನ್ ಕೇಕ್ ನಮ್ಮ ಮನೇಲಿ. ಎಸ್, ಓನ್ಲಿ ಸಂಡೇ. ಯಾವ ಡೇ? ಪ್ಯಾನ್ ಕೇಕ್ ಡೇ. ಇದಂತೂ ನಮ್ಮ ಫೇವರೇಟ್ ಥಿಂಗ್ ಅಪ್ಪ. ವಾರದಲ್ಲಿ 30 ನಿಮಿಷ ಪೀಸ್ಫುಲ್ ಆಗಿರ್ತೀವಿ. ಸರಿ, ಪ್ಯಾನ್ ಕೇಕ್ ಮಾಡೋಣ. ನಿಮ್ಗೆ ಸ್ವಲ್ಪನೂ ಚಲ್ಬಾರ್ದು, ಗಲೀಜೆಲ್ಲ ಮಾಡ್ಬಾರ್ದು. ನಿಜವಾಗ್ಲೂ ಪ್ರಾಮಿಸ್? ಓಕೆ. ಪ್ಯಾನ್ ಕೇಕ್ ಮಾಡಕ್ಕೆ ನಾವ್ ಯೂಸ್ ಮಾಡೋದು ಸ್ಲರ್ಪ್ ಫಾರ್ಮ್ ಅವರ ಮಿಲ್ಲೆಟ್ ಪ್ಯಾನ್ ಕೇಕ್. ಇದರಲ್ಲಿ ಚಾಕ್ಲೇಟ್ ಫ್ಲೇವರ್ ಇದೆ, ಬನಾನಾ ಚಾಕೋ ಚಿಪ್ ಫ್ಲೇವರ್ ಇದೆ, ಹಾಗೆ ಬ್ಲೂಬೆರಿ ಫ್ಲೇವರ್ ಕೂಡ ಇದೆ. ಇದಕ್ಕೆ ಯಾವುದೇ ರೀತಿಯಿಂದ ಮೈದಾ ಯೂಸ್ ಮಾಡಲ್ಲ, ನೋ ಪ್ರಿಸರ್ವೇಟಿವ್. ರೆಡಿ ಮಿಕ್ಸ್ ಸಿಗುತ್ತೆ, ಅದನ್ನ ನೀವು ಒಂದು ಬೌಲ್ ಹಾಕೊಂಡು ತುಪ್ಪ ಹಾಕೊಂಡು ಮಿಲ್ಕ್ ಹಾಕಿ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡ್ಲಾ? ಹಲೋ ಹಲೋ, ನಿನ್ಗೇನ್ ಬರುತ್ತೆ? ನಾನ್ ಮಿಕ್ಸ್ ಮಾಡ್ತೀನಿ ಸುಮ್ಮನೆ. ನಾನ್ ಮಿಕ್ಸ್ ಮಾಡ್ತೀನಿ. ಇಬ್ರು ಮಾಡೋಣ. ಓಕೆ, ಆಯ್ತು. ನಿಧಾನ, ಎಲ್ಲೂ ಗಲೀಜ್ ಮಾಡ್ಬಾರ್ದು. ಈ ಕಡೆ ಈ ಬಲಗೈ ಇಡ್ಕ, ಬಲಗೈ ಈ ಕೈ ಇಟ್ಕೋ. ಓಕೆನಾ? ಗುಡ್ ಗರ್ಲ್. ಮಾಡೋಣ. ತಿರ್ಸು. ಗುಡ್ ಗರ್ಲ್ ಏನು, ಅದಕ್ಕೆ ನೀನ್ ಸ್ವಲ್ಪ ಕೂಡ ಚಲೋದಿಲ್ಲ. ತಿರ್ಸು, ಜೋರಾಗಿ ತಿರ್ಸು. ಪಟ ಪಟ ಮಾಡ್ತಾ ಇದೀವಿ ಇನ್ನು. ಓಕೆ. ಅದು ಡೈನೋಸರ್ ಅಲ್ಲ ಇರ್ತಾ, ಕ್ರಿಯೇಟಿವ್ ಆಗಿರೋ ಡೈನೋಸರ್. ಹೌದು, ನಂತರ ಕ್ರಿಯೇಟಿವ್ ಆಗಿರೋ ಲಯನ್. ಅದು ಲಯನ್. ನೀನ್ ನೋಡ್ತಿದ್ರೆ ಎಲ್ಪ್ ಬೇಕು ಅನ್ಸ್ತಾ ಇದೆ. ಕೊಡಿಲಿ, ಮಾಡೋಣ. ಪ್ಯಾನ್ ಕೇಕ್ ಮಿಕ್ಸ್ ಅಂತೂ ರೆಡಿ ಆಗಿದೆ. ಈಗ ಬನ್ನಿ ಗೈಸ್, ಪ್ಯಾನ್ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಗೈಸ್, ನಿಮ್ಗೋಸ್ಕರ ಈಗ ಪ್ಯಾನ್ ಕೇಕ್ ಮಾಡ್ಕೊಡ್ತೀನಿ. ತಿನ್ನಕ್ ರೆಡಿನಾ? ಬಟ್ ಒಂದೇ ಪ್ಯಾನ್ ಕೇಕ್ ಸಾಕು ನಮ್ಗೆ. ಸಾಕ? ಒಂದೇ ಸಾಕು ಅಲ್ಲ? ಇತ್ತ ನನಗೆ ಶೇರ್ ಮಾಡ್ಕೊಂಡು. ಯೂಶಲ್ ಆಗಿ ಹನಿ ಮತ್ತೆ ಬನಾನಾನ ಯೂಸ್ ಮಾಡ್ತಾರೆ. ಯುಕ್ತಂಗ್ ಇಷ್ಟ ಅಂತ ಹೇಳಿ ನಾನು ಚಾಕ್ಲೇಟ್ ಸಿರಪ್ ನ ಹಾಕ್ತಾ ಇದ್ದೀನಿ. ಇಷ್ಟ ಆಯ್ತಾ? ನೆಕ್ಸ್ಟ್ ಸಂಡೇ ಪ್ಯಾನ್ ಕೇಕ್ ಮಾಡೋಣ. ಓಕೆ, ಬಟ್ ಆದ್ರೆ ಬೇರೆ ಫ್ಲೇವರ್ ಮಾಡೋಣ. ಎಸ್. ನೀವು ಕೂಡ ಪ್ಯಾನ್ ಕೇಕ್ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ನೀವು ಕೂಡ ನಿಮ್ಮ ಮಗುಗೆ ಹೆಲ್ದಿ ಅಂಡ್ ಟೇಸ್ಟಿ ಫುಡ್ ಕೊಡ್ಬೇಕು ಅಂದ್ರೆ ಸ್ಲರ್ಪ್ ಫಾರ್ಮ್ ಅವರ ಪ್ರಾಡಕ್ಟ್ಸ್ ಬೆಸ್ಟ್ ಅಂತ ಹೇಳ್ತೀನಿ. ನಮ್ಮ ಕಿಚನ್ ಅಲ್ಲಿ ಅಂತೂ ಇದು ಯಾವಾಗ್ಲೂ ಸ್ಟಾಕ್ ಇರುತ್ತೆ. ಇದನ್ನ 2 ಮದರ್ಸ್ ಸೇರಿ ಮಾಡಿರೋದು. ಸೊ ಆಸ್ ಎ ಮದರ್ ನಾನು ಕೂಡ ಸೂಪರ್ ಸ್ಯಾಟಿಸ್ಫೈ ಆಗಿದ್ದೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಟು ಬೈ ದಿಸ್ ಪ್ರಾಡಕ್ಟ್ಸ್. ಹಾಗೆ ನನ್ನ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ನಿಮ್ಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಸೊ ಎಸ್, ನಮ್ಮ ಸಂಡೇ ರೂಟೀನ್ ನೋಡ್ಕೊ ಬಂದ್ರಲ್ಲ. ಆ್ಯಂಡ್ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಕ್ವಶನ್ ಹಾಕಿದ್ದೆ, ನಿಮಗೆ ಕೇಳ್ತೀನಿ ಅಂತೇಳಿ. ಶೋ ಹೇಗೆ ನಡೀತಿದೆ, ಶೋ ಬಗ್ಗೆ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ರೆ ಕೇಳಿ, ಆ್ಯಂಡ್ ನಿಮಗೆ ಏನು ಅನಿಸ್ತಿದೆ ಶೋ ಬಗ್ಗೆ ಅದನ್ನು ಹೇಳಿ ಅಂತೇಳಿ ಕ್ವಶನ್ಸ್ ಹಾಕಿದ್ದೆ. ಅದಕ್ಕೆ ತುಂಬ ಕಮೆಂಟ್ಸ್ ಬಂದಿದೆ. ಸೊ ಇವತ್ತು ನಾನು ಆ ಕಮೆಂಟ್ಸ್ನ ಓದ್ತೀನಿ ಆ್ಯಂಡ್ ನಿಮ್ಮೆಲ್ರಿಗೂ ಆನ್ಸರ್ ಮಾಡ್ತೀನಿ. ಸೊ ಬನ್ನಿ, ಏನೇನೆಲ್ಲ ಕ್ವಶನ್ಸ್ ಕೇಳಿದ್ದೀರಾ ಅಂತ. ನಾನು ಆ್ಯಕ್ಚುಲಿ ಕ್ವಶನ್ಸ್ ಏನು ಕೇಳಿದ್ದೀರಾ ಅಂತ ನೋಡಲಿಲ್ಲ, ಆನ್ಸರ್ ಮಾಡೋಣ ಡೈರೆಕ್ಟ್ ಇಲ್ಲೇ ಅಂದ್ಬಿಟ್ಟು ನಾನೇನು ಓದಕ್ಕೆ ಹೋಗಿರಲಿಲ್ಲ. ನಿಮ್ಮ ಮುಂದೆನೇ ನಾನು ಇವಾಗ ಓದಿ ಏನು ಕೇಳಿದ್ದೀರಾ ಅಂಥೇಳಿ ನೋಡೋಣ, ಚೆಕ್ ಮಾಡೋಣ ಬನ್ನಿ. ಹೂ ಈಸ್ ಯುವರ್ ಫೇವ್ರೆಟ್ ಕೋ ಕಂಟೆಸ್ಟೆಂಟ್ಸ್? ಸುಶಿಕಾ ಅಂತ ಕೇಳಿದ್ದಾರೆ. ಸೊ ನನ್ನ ಈ ಶೋ ಅಲ್ಲಿ ನನಗೆ ತುಂಬ ಇಷ್ಟವಾದ ಪೇರ್ ಅಂತಂದರೆ ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗೇ ಮಾತಾಡ್ತಾರೆ, ಎಲ್ಲರೂ ಚೆನ್ನಾಗೇ ಇದ್ದಾರೆ ನಮ್ಮ ಜೊತೆ. ಆ್ಯಂಡ್ ನನಗೆ ಪರ್ಸ್ನಲ್ ಆಗಿ ಫೇವ್ರೇಟ್ ಅಂತಂದರೆ ಮೋಹನ್ ಮಾಸ್ಟರ್ ಇದ್ದಾರಲ್ಲ, ಅವ್ರು ನಂಗೆ ತುಂಬ ಇಷ್ಟ. ಈಸ್ ಮೈ ಫೇವ್ರೇಟ್ ಕಂಟೆಸ್ಟೆಂಟ್, ನಂಗೆ ಅವ್ರು ತುಂಬ ಇಷ್ಟ ಆಗ್ತಾರೆ. ಆ್ಯಂಡ್ ಮೆನಿ ಮೋರ್ ಸಕ್ಸಸ್ ಟು ಯು ಆ್ಯಂಡ್ ಅಣ್ಣ, ವಿನ್ ದ ಶೋ ಆ್ಯಂಡ್ ಆರ್ಟ್ ಆಫ್ ಪೀಪಲ್, ಆಲ್ವೇಸ್ ಫಾರ್ ಸಪೋರ್ಟ್ ಅಂತ ಕಳಿಸಿದ್ದಾಳೆ. ಪುಷ್ಪ ಕಳಿಸಿರೋದು. ಥ್ಯಾಂಕ್ ಯು ಸೋ ಮಚ್. ಶೋರ್, ನಿಮ್ಮ ಪ್ರೀತಿ ಸದಾ ನಮ್ಮ ಮೇಲಿರಲಿ. ಪ್ಲೀಸ್
ವೋಟ್ ಮಾಡಿ SMS ಮಾಡೋದನ್ನು ಮರಿಬೇಡಿ. ಹೌ ಮಚ್ ಡು ದೇ ಪೇ ಯು ಎವ್ರಿ ವೀಕ್? ಪೇಮೆಂಟ್ ಬಗ್ಗೆ ಐ ಕಾಂಟ್ ಡಿಸ್ಕ್ಲೋಸ್, ಬಟ್ ಒಂದು ಒಳ್ಳೆ ಪೇಮೆಂಟೇ ಬರ್ತಾ ಇದೆ ಗೈಸ್. ಅಲ್ಲೂ ಸರ್ ಅವರು ಶೋ ಅಲ್ಲಿ ಓಪನ್ ಅಪ್ ಆಗಿ ಮಾತಾಡ್ತಾರೆ, ನೀವು ಸ್ವಲ್ಪ ಶೈಯಲ್ಲಿ ಇದ್ದೀರಾ, ವಿ ಲವ್ ಟು ಸಿ ಯು ಇನ್ ಜಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಲ್ಲ, ನಾನು ಸ್ಟಾರ್ಟಿಂಗ್ ಸುಳ್ಳ ಕೇಳಬೇಕು, ಸ್ಟಾರ್ಟಿಂಗ್ 2 ಎಪಿಸೋಡ್ ತುಂಬಾ ಒಂಥರ ನರ್ವಸ್ನೆಸ್ ಜಾಸ್ತಿ ಆಗಿಬಿಟ್ಟಿತ್ತು ನನಗೆ. ಆ್ಯಕ್ಚುಲಿ ಮಾತಾಡಿದೆ, ಬಟ್ ನಾನು ತುಂಬ ಗ್ಯಾಪ್ ಕೊಟ್ಟು ಮಾತಾಡಿದ್ರಿಂದ ಅವರೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ಬಟ್ ಇಲ್ಲ, ಇನ್ಮೇಲಿಂದ ಓಪನ್ ಅಪ್ ಆಗಿದ್ದೀನಿ, ಚೆನ್ನಾಗೇ ಮಾತಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಹೇಳಿದ್ದಕ್ಕೆ. ಸೂಪರ್ ಜೋಡಿ ಅಂತ ಕಳಿಸಿದ್ದಾರೆ, ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಸಿಸ್ಟರ್ ಅಂತ ಕಳಿಸಿದ್ದಾರೆ, ಥ್ಯಾಂಕ್ ಯು. ನಾವು ನಮ್ಮವರು ಶೋ ಅಲ್ಲಿ ಪಿಂಕಿ ಮಾತಾಡಿ ಪ್ಲೀಸ್, ಆ್ಯಂಡ್ ಬೈ ದ ವೇ ಯು ಆರ್ ಡೂಯಿಂಗ್ ವೆರಿ ವೆಲ್, ಬೆಸ್ಟ್ ಆಫ್ ಲಕ್ ಅಂತ ಕಳಿಸಿದ್ದಾರೆ. ಪಿಂಕಿ ಶೋರ್, ಅವಳು ಪಾಪ 2 ಸಲ ಕಾಣಿಸ್ಕೊಂಡಿದ್ದಾಳೆ, ಯಾರೂ ಮೈಕ್ ಕೊಟ್ಟಿಲ್ಲ. ಮುಂಬರುವ ದಿನಗಳಲ್ಲಿ ತೋರಿಸ್ಬೋದು, ಸೊ ತೋರಿಸಿದಾಗ ಡೆಫಿನೆಟ್ಲಿ ಮಾತಾಡ್ತಾಳೆ. ಓಕೆ, ಯುಕ್ತ ಯಾಕೆ ಮಾತಾಡಲ್ಲ? ಯುಕ್ತ ಸಾಂಗ್ ಹೇಳ್ಸಿ. ಯುಕ್ತಂದು ಸೇಮ್ ಪ್ರಾಬ್ಲಮ್, ಅವಳಿಗೆ ಫುಲ್ಲು ಭಯ ಪಟ್ಕೋತಾ ಇದ್ದಾಳೆ. ಅಂದರೆ ಆಚೆ ಎಲ್ಲ ತುಂಬ ಮಾತಾಡ್ತಾಳೆ, ಆಚೆ ಎಲ್ಲ 1 ನಿಮಿಷ ಕುಂಡಿಸ್ಕೊಳಕ್ಕಾಗಲ್ಲ ನಾವು, ಎಲ್ಲರ ಹತ್ರನೂ ಹೋಗ್ತಾಳೆ. ಜಡ್ಜಸ್ ಇನ್ಕ್ಲೂಡಿಂಗ್ ಜಡ್ಜಸ್ ಹತ್ರ ಹೋಗ್ತಾಳೆ, ಕೆಳಗಡೆ ಎಲ್ಲ ಓಡಾಡ್ತಾಳೆ, ಎಲ್ಲರೂ ಮಾತಾಡ್ತಾಳೆ. ಬಟ್ ಆನ್ ಸ್ಟೇಜ್ ಸ್ವಲ್ಪ ಭಯ ಪಡ್ತಿದ್ದಾಳೆ. ಬಟ್ ಈಗ ಪರವಾಗಿಲ್ಲ, ಈ ಎಪಿಸೋಡಿಂದ ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ ಅಷ್ಟೇ. ನಾನು ನಿಮ್ಮ ಎಲ್ಲ ವ್ಲಾಗ್ಸ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಿಮ್ಮ ಮಾತು. ಥ್ಯಾಂಕ್ ಯು ಸೋ ಮಚ್, ಇದೇ ರೀತಿ ಸಪೋರ್ಟ್ ಮಾಡಿ. ಅಕ್ಕ, ನೀವು ಶೋಲಿ ಏನೂ ಮಾತಾಡಲ್ಲ ಯಾಕೆ? ನಿಮ್ಮ ಫ್ಯಾನ್ ಆಗಿ ನೋಡೋಕ್ಕೆ ಬೇಜಾರಾಗುತ್ತದೆ, ತುಂಬ ಸೈಲೆಂಟ್ ಆಗಿರ್ತೀರೋ? ಇಲ್ಲ ಗೈಸ್, ಏನು ಗೊತ್ತಾ ಪ್ರಾಬ್ಲಮ್ ಆಗಿರೋದು, ನಾನು ತುಂಬ ಗ್ಯಾಪ್ ಕೊಟ್ಕೊಂಡು ಮಾತಾಡ್ತೀನಿ, ಅದರಿಂದ ಅವರು ಕಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಇನ್ಮೇಲೆ ಗ್ಯಾಪ್ ಇಲ್ದಂಗೆ ಬಡ 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 ಮಾತಾಡಬೇಕು, ಆವಾಗ ಕಟ್ ಮಾಡದೆ ಆಗ್ತಾರೆ. ಇಲ್ಲ, ಇನ್ಮೇಲಿಂದ ಮಾತಾಡ್ತೀನಿ ಗೈಸ್, ಸಾರಿ. ವೆಯ್ಟ್ ಲಾಸ್ ಸ್ವಲ್ಪ ಆಗಿ, ಯು ಲುಕ್ ಮೋರ್ ಕ್ಯೂಟ್ ಸ್ಟಿಲ್ ಅಂತೇಳಿ. ಆ್ಯಕ್ಚುಲಿ ಹೌದು, ನನಗೂ ಫೀಲ್ ಆಯಿತು. ಇಲ್ಲ, ನಾನು ಜಸ್ಟ್ 56 ಆಗಿದ್ದೀನಿ. ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿನೇ ಇದೆ, 58 ಇದ್ದೆ, 56 ಆಗಿದ್ದೀನಿ. ಬಟ್ ನಂದು ಪ್ರಾಬ್ಲಮ್ ಏನಂದರೆ, ನನ್ನ ಫೇಸು ರೌಂಡ್ ಫೇಸು ಆ್ಯಂಡ್ ನನ್ನ ಹೊಟ್ಟೆ ಇರೋದ್ರಿಂದ ಸ್ವಲ್ಪ ಫ್ಯಾಟಾಗಿ ಕಾಣಿಸ್ತೀನಿ. ಆಮೇಲೆ ಈ ಪಾರ್ಟ್ ಸ್ವಲ್ಪ ನನಗೆ ಜಾಸ್ತಿ ಇದೆ, ಕೈ ಪಾರ್ಟು. ಇದನ್ನೆಲ್ಲ ಕಾನ್ಸಂಟ್ರೇಟ್ ಮಾಡಿ ಒಂದು ಸ್ವಲ್ಪ ಕರಗಿಸ್ಕೋಬೇಕು, ಆವಾಗ ನಾರ್ಮಲಾಗಿ ಕಾಣಿಸ್ತೀನಿ. ಬಟ್ ಶೋರ್, ನಾನು ಮಾಡ್ತೀನಿ ಗೈಸ್. ಶೂಟಿಂಗ್ ಟೈಮಲ್ಲಿ ವ್ಲಾಗ್ ಮಾಡಿ ಸಿಸ್ಟರ್, ವೇಟಿಂಗ್ ಫಾರ್ ಯುವರ್ ನಾವು ನಮ್ಮವರು ಶೂಟಿಂಗ್ ವ್ಲಾಗ್. ಆ್ಯಕ್ಚುಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಅಂದರೆ ಎಪಿಸೋಡ್ ಕಂಪ್ಲೀಟ್ ಆಗೋ ಗಂಟ ನಾನು ಅದನ್ನು ಅಪ್ಲೋಡ್ ಮಾಡೋಕ್ಕಾಗಲ್ಲ. ಸೊ ಆಲ್ರೆಡಿ ಒಂದು ಅಪ್ಲೋಡ್ ಮಾಡಿದ್ದೀನಿ, ಅಂದರೆ ಜಾಸ್ತಿ ಏನು ಮಾತಾಡಿಲ್ಲ. ಬಿಕಾಸ್ ಅಲ್ಲಿ ಫೋನ್ ಇಟ್ಕೊಳ್ಳೋ ಅಂಥ ಟೈಮ್ ನಮ್ಗೆ ಅಷ್ಟೇ ಸಿಗ್ತಾ ಇಲ್ಲ. ಬಿಕಾಸ್ ನಾವು ಹೋದ ತಕ್ಷಣ ಪಟ ಮೇಕಪ್ ಮಾಡ್ಕೋತೀವಿ, ಹೊರಟ್ಬಿಡ್ತೀವಿ ಸೆಟ್ಗೆ, ಆ್ಯಂಡ್ ಸೆಟ್ಟಲ್ಲಿ ವ್ಲಾಗ್ಸ್ ಮಾಡೋಕ್ಕಾಗಲ್ಲ. ಬಟ್ ಇನ್ಮೇಲಿಂದ ಆದಷ್ಟು ಟ್ರೈ ಮಾಡ್ತೀನಿ. ಓಕೆ. ಅಲ್ಲೂ ರಘು ಅಪ್ಪ ಅಮ್ಮಂಗೆ ಟಿ ವಿಯಲ್ಲಿ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಯಾಕೆ? ಬರೀ ನಿಮ್ಮ ಅಪ್ಪ ಅಮ್ಮನೇ ಹೈಲೈಟ್ ಮಾಡ್ತೀರಾ? ಇಲ್ಲ, ಆ ಥರ ಏನಿಲ್ಲ. ಅವರು ಮಾತಾಡ್ತಾ ಇಲ್ಲ ಅಷ್ಟೇ. ಅವರು ನಮ್ಮ ಅಪ್ಪ ಅಮ್ಮ ಮಾತಾಡಿದ್ರು, ಅವ್ರು ಮಾತಾಡಿಲ್ಲ ಅಷ್ಟೇ. ಹೈಲೈಟ್ ಏನಿಲ್ಲ. ಫ್ಯೂಚರ್ ಡೇಸಲ್ಲಿ ಇದ್ದೀನಿ, ಶೋ ಅಲ್ಲಿ ಕಂಪ್ಲೀಟಾಗಿ ನಮ್ಮ ಫ್ಯಾಮಿಲಿನೇ ತೋರಿಸೋದು. ಇನ್ನು ಫ್ಯೂಚರ್ ಡೇಸಲ್ಲಿ ಇನ್ನೂ ಜಾಸ್ತಿ ತೋರಿಸ್ತಾರೆ. ಅದ್ರ ಬಗ್ಗೆ ತಪ್ಪು ತಿಳ್ಕೊಬೇಡಿ. ಅದೇ ಹೇಳ್ತೀನಲ್ಲ, ಈಗ ಯಾರು ಕಟ್ ಮಾಡದೆ ಬಡ ಮಾತಾಡ್ತಾರೆ, ಆ ಪೋರ್ಷನ್ಸ್ ಇರ್ತವೆ. ನಾವು ಮಾತಾಡೋದೇ ಲೇಟಾಗಿ ಮಾತಾಡ್ಬಿಟ್ರೆ ಅವ್ರು ಅದನ್ನು ಕಟ್ ಮಾಡಿಬಿಡ್ತಾರೆ. ಅದೇ ಆಗಿರೋದು ಪ್ರಾಬ್ಲಮ್ಮು. ಬಟ್ ಫ್ಯೂಚರ್ ಡೇಸಲ್ಲಿ ಇನ್ನೂ ಜಾಸ್ತಿ ಮಾತಾಡ್ತೀವಿ. ನಿಮ್ಮ ಎಲ್ಲ ಇನ್ಪುಟ್ಸ್ಗಳನ್ನೂ ನಾನು ತೊಗೊಂಡಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು ನಾನು ಇನ್ಮೇಲಿಂದ ಜಾಸ್ತಿ ಮಾತಾಡ್ತೀನಿ ಗೈಸ್, ಸಾರಿ. ನೀವು ಹಾಕೋ ಔಟ್ಫಿಟ್ಸ್ನ ಅವರೇ ಕೊಡ್ತಾರೆ, ಇಲ್ಲ ನೀವು ಬೈ ಮಾಡೋದಾ? ಇಲ್ಲ, ಔಟ್ಫಿಟ್ಸ್ ಎಲ್ಲ ನಮ್ಮದೇ. ಸೊ ನಾವೇ ಡಿಸೈನರ್ಸ್ಗಳ ಹತ್ರ ಎಲ್ಲ ಇಸ್ಕೊಂಡು ಹಾಕೋತಾ ಇರೋದು. ಹೆಂಗೆ ಸೆಲೆಕ್ಟ್ ಆದರೆ ಶೋಗೆ? ಅವ್ರು ಜಿ ಅವರೇ ಕರೆದಿದ್ದ ಬನ್ನಿ ಜಾಯ್ನ್ ಆಗಿ ಅಂತ? ಆ್ಯಕ್ಚುಲಿ ನಮಗೆ ಇದು ಅನ್ಎಕ್ಸ್ಪೆಕ್ಟೆಡ್ ಕಾಲ್. ಮುಂಚೆ ಒಂದ್ಸಲ ಕಾಲ್ ಬಂತು, ಜಿ ಅವರಿಂದ ಈ ಥರ ಹೊಸ ಶೋ ಆಗ್ತಿದೆ ಅಂತೇಳಿ. ಓಕೆ ಫೈನ್ ಅಂತ ಹೇಳಿದ್ವಿ. ಆಮೇಲೆ ಸ್ವಲ್ಪ ಟೈಮ್ ತೊಗೊಂಡ್ರು ಅವರು, ಆಲ್ಮೋಸ್ಟ್ 1 ವೀಕ್ ಟೈಮ್ ತೊಗೊಂಡ್ರು. ಸೆಲೆಕ್ಟ್ ಮಾಡಿರಲಿಲ್ಲ. ಆಮೇಲೆ ಬಿಡು ಸೆಲೆಕ್ಟ್ ಆಗಲಿಲ್ಲ ಅಂದ್ಬಿಟ್ಟು ನಾವು ಸುಮ್ಮನಾದ್ವಿ. ಅಂದರೆ ಹೇಳಿದ್ರು ಈ ರೀತಿ ಇರುತ್ತೆ ಅಂತ. ಓಕೆ ಫೈನ್ ಅಂತ ಅಂದಿದ್ವಿ, ಓಕೆ ಮಾಡ್ತೀವಿ ಅಂದಿದ್ವಿ. ಅದಾದಮೇಲೆ 1 ವೀಕ್ ಬರಲೇ ಇಲ್ಲ. ಅಂದರೆ ಅವರು ಏನೋ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದರು, ಸೊ ಅದಕ್ಕೆ ಕಾಲ್ ಮಾಡಿರಲಿಲ್ಲ ಅಂತೆ. ಆಮೇಲೆ ನಾನು ಶಿರ್ಡಿಗೆ ಹೋಗಿದ್ನಲ್ಲ, ಆ ಟೈಮಲ್ಲಿ ನನಗೆ ಕಾಲ್ ಬಂತು. ಸೊ ಖುಷಿ ಆಯಿತು. ಐ ಆಮ್ ವಾಚಿಂಗ್ ಇಟ್ ಬಿಕಾಸ್ ಆಫ್ ಯು ಅಕ್ಕ, ಆಲ್ ದ ಬೆಸ್ಟ್, ಸೋ ಹ್ಯಾಪಿ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಬರ್ತಾ ಇದೆ ನಿಮ್ಮ ಈ ಶೋ, ನಿಮ್ಮ ಫ್ಯಾಮಿಲಿ ಸೂಪರ್. ಥ್ಯಾಂಕ್ ಯು ಸೋ ಮಚ್. ಮ್ಯಾಮ್, ಅಮೂಲ್ಯ ಮ್ಯಾಮ್ ಅವ್ರನ್ನ ಅಣ್ಣನ್ನ ನೆನ್ಪು ಮಾಡಿಸಿದ್ದು ತಪ್ಪು ತಾನೇ? ಅವ್ರು ಇನ್ನೂ ಆ ನೆನಪಿಂದ ಆಚೆ ಬಂದೇ ಇಲ್ಲ. ನಾವೇನು ಮಾಡೋಣ ಗೈಸ್, ಇದು ಶೋ ಅವ್ರಿಗೆ ಬಿಟ್ಟಿದ್ದು. ಸೊ ಅದು ಅವ್ರು ತೋರಿಸಿರೋದು, ನಾವೇನು ಮಾಡೋಕ್ಕಾಗಲ್ಲ. ಬಟ್ ಪಾಪ ಎಲ್ಲೋ ಅನ್ಕೊಂಡು ನಮಗೂ ಬೇಜಾರಾಯಿತು. ಅವ್ರು ತೋರಿಸಿದ್ರು ಅಂತ ಬೇಜಾರಲ್ಲ, ಪಾಪ ಅವರ ಅಣ್ಣ ಮಿಸ್ ಮಾಡ್ಕೊತಾ ಇದ್ದಾರೆ ಅಂತ ಬೇಜಾರಾಯಿತು. ಬಟ್ ಎಲ್ಲರೂ ಅಷ್ಟೇ ಅಲ್ವಾ, ಹುಟ್ಟು ಅಂದಮೇಲೆ ಸಾವು ಇದ್ದಿದ್ದೆ. ಯಾವ ಟೈಮಲ್ಲಿ ಯಾರು ಹೇಗೆ ಬೇಕಾದ್ರೂ ತೀರ್ಕೋಬೋದು, ಏನೂ ಮಾಡೋಕ್ಕಾಗಲ್ಲ.
ವಿ ಶುಡ್ ಮೂವ್ ಆನ್ ಅಷ್ಟು. ಆ್ಯಕ್ಚುಲಿ ಅವ್ರು ಸ್ವಲ್ಪ ಅದೇ ಅವರು ಅವತ್ತು ನಿಮ್ಮ ಶೋ ಅಲ್ಲಿ ಕೇಳ್ಬೋದಿತ್ತು, ಅವರು ನಾನು ತುಂಬ ಬೇಜಾರು ಮಾಡ್ಕೊಂಡು ಇನ್ನೊಬ್ಬ ಅಣ್ಣನಿಗೂ ನಾನು ರಾಖಿ ಕಟ್ತಾ ಇಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಅಮೂಲ್ಯ ಮ್ಯಾಮ್ ಅವ್ರ ಫ್ಯಾಮಿಲಿ ಅವರೇ ಇಲ್ಲ ಇವಳಿದ್ರಿಂದ ಆಚೆ ಬರಲಿ ಅಂತೇಳಿ ಅವ್ರ ಮಗನ ಕರೆಸಿ ರಾಖಿ ಕಟ್ಟಿಸಿ ಎಲ್ಲ ಸರಿ ಮಾಡಿದ್ರು ಅಷ್ಟೇ. ಈಗ ಅವ್ರು ಖುಷಿಯಾಗಿದ್ದಾರೆ. ಆ್ಯಕ್ಚುಲಿ ಟೆಲಿಕಾಸ್ಟ್ ಆಗೋಕ್ಕಿಂತ ಮುಂಚೆ ಶೂಟಿಂಗ್ ಯಾವಾಗ ಮಾಡ್ತೀರಾ? ಸೊ ಒಂದು ವೀಕ್ ಇದೆ ಅಂದರೆ ಒಂದು ವೀಕ್ ಇದೆ 5 days ಮುಂಚೆ ನಮಗೆ ಮಾಡಿಸ್ಬಿಡ್ತಾರೆ ವಿಡಿಯೋನ. ನಿಮಗೆ ಈ ಶೋಗೆ ಹೇಗೆ ಕಾಲ್ ಬಂತು? ಕಾಲ್ ಬಂದಾಗ ನಿಮ್ಮ ರಿಯಾಕ್ಷನ್ ಹೆಂಗಿತ್ತು? ಅದೇ ಹೇಳಿದ್ನಲ್ಲ, ಕಾಲು ಇಟ್ ವಾಸ್ 1 week ಬಿಫೋರೇ ನಮಗೆ ಕಾಲ್ ಬಂದಿತ್ತು. ಓಕೆ ಅಂದಿದ್ವಿ, ಬಟ್ ಆಮೇಲೆ ಅವ್ರು ನಮ್ಗೆ ಕಾಲೇ ಮಾಡಲಿಲ್ಲ. ನಾವು ಸುಮ್ಮನೆ ಆಗ್ಬಿಟ್ವಿ, ಬಿಡು ಹೋಗ್ಲಿಲ್ವೇನೋ ಅಂತೇಳಿ. ಆಮೇಲೆ ನಾವು ಶಿರ್ಡಿಗೆ ಹೋದಾಗ ಸಡನ್ನಾಗಿ ಕಾಲ್ ಬಂತು, ಹಿಂಗೆ ಪ್ರೊಮೋ ಶೂಟಿಗೆ ಬರ್ತೀವಿ ನಾಳೆ. ವಾಸ್ ಲೈಕ್ ನಿಜ ಹೇಳ್ತಾ ಇದ್ದಾರೋ ಸುಳ್ಳು ಹೇಳ್ತಾ ಇದ್ದಾರೋ ಅವರು ಅಂತೇಳಿ. ಆಮೇಲೆ ಇನ್ನೊಂದ್ಸಲ ಫೋನ್ ಮಾಡಿ ಕೇಳಿದೆ, ಸರ್ ನಿಜ ಹೇಳ್ತಾ ಇದ್ದೀರಾ ನೀವು ಅಂತೇಳಿ. ಹೌದಮ್ಮ ಪ್ರೊಮೋ ಶೂಟಿಗೆ ಬರ್ತೀವಿ ನಾಳೆ, ಎಷ್ಟೊತ್ತಿಗೆ ಬರಬೇಕು ಅಂದರೆ. ಆಮೇಲೆ ಫೈನಲಿ ಏನೋ ಸೆಲೆಕ್ಟ್ ಆದ್ವಿ ಅಂತ ಭಾಳ ಖುಷಿ ಆಯಿತು ಅಷ್ಟೆ. ಸುಷ್ಮಿತಕ್ಕ, ಯು ಹ್ಯಾವ್ ದಟ್ ಕ್ಯಾಪಬಿಲಿಟೀಸ್ ಬಟ್ ಯು ಆರ್ ಎಸಿಟೇಟಿಂಗ್ ಟು ಓಪನ್ ಅಪ್. ಐ ಫೀಲ್ ಶೋ ಈಸ್ ಗುಡ್. ಥ್ಯಾಂಕ್ ಯು ಸೋ ಮಚ್. ಎಸ್, ನಾನು ಇಲ್ಲ ಆ್ಯಕ್ಚುಲಿ ನಾನು ಮಾತಾಡ್ತೀನಿ, ಅದೇ ನಾನು ಮಾತಾಡ್ತೀನಿ ಗೈಸ್. ನಾನು ಸ್ವಲ್ಪ ಗ್ಯಾಪ್ ಕೊಟ್ಟು ಮಾತಾಡ್ತಿರೋದ್ರಿಂದ ನಂದು ಪಾರ್ಟ್ ಸ್ವಲ್ಪ ಕಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಈಗೇನಂದರೆ ನಾವು ಇವತ್ತಿನ ದಿನ ಒಂದು 11 ಗಂಟೆಗೆ ಶೋ ಸ್ಟಾರ್ಟ್ ಆಗುತ್ತೆ ಅಂದರೆ ನೆಕ್ಸ್ಟ್ ದಿನ 4 ಗಂಟೆಗೆ ಶೋ ಕಂಪ್ಲೀಟ್ ಆಗೋದು. ಓಕೆನಾ? ಸೊ ಅಷ್ಟು ಜನದ್ದು ಫ್ಯಾಮಿಲೀಸ್ ಬರ್ತಾರೆ, ಅಷ್ಟು ಜನದ್ದು ಎಲ್ಲದೂ ಅವರು ಕವರ್ ಮಾಡಬೇಕಲ್ವ. ಸೊ ಎಲ್ಲ ಒಬ್ಬೊಬ್ರಿಗೆ ಒಂದೊಂದು 20 minutes ಸ್ಲಾಟ್ ಕೊಡ್ತಾರೆ. ಆ 20 minutesಲ್ಲಿ ಅವ್ರು ಎಷ್ಟು ಹಾಕಬೇಕು, ಎಷ್ಟು ಯೂಸ್ ಆಗುತ್ತೆ ಅದನ್ನು ಮಾತ್ರ ಯೂಸ್ ಮಾಡ್ಕೋತಾರೆ. ನಾನು ಮಾತಾಡೋದನ್ನೇ ಅನ್ನ ಸಾರು ಅಂತ ಇಷ್ಟು ಲೇಟಾಗಿ ಮಾತಾಡಿದ್ರು ಅನ್ನ ಸಾರನ್ನೆಲ್ಲ ಕಟ್ ಮಾಡಿ ಬಿಸಾಕ್ತಾರೆ, ಹಂಗೆ ಆಗಿರೋದು. ಇಲ್ಲ, ನಾನು ನೆಕ್ಸ್ಟ್ ಟೈಮು ಬಡ ಮಾತಾಡ್ತೀನಿ. ಸಾರಿ ಫಾರ್ ದಟ್. ವೈ ಡಿಂಟ್ ಇಂಟ್ರೊಡ್ಯೂಸ್ ರಚ್ಚು ಆ್ಯಂಡ್ ನವೀನ್ ಇನ್ ನಾವು ನಮ್ಮವರು, ದೇ ಆರ್ ನಾಟ್ ಯುವರ್ ಫ್ಯಾಮಿಲಿ? ಹಾಗೇನಿಲ್ಲ, ಅಂದರೆ ಹೇಳ್ತಿದ್ದೀವಲ್ಲ, ಹಿಂಗೆ ಕರೆಸಿ ಅಂತಾರೆ, ಹಿಂಗೆ ಪಟ ಕರೆಸ್ತೀವಿ. ಅವ್ರು ಎಲ್ಲರಿಗೂ ಮೈಕ್ ಕೊಡ್ತಾ ಇಲ್ಲ, ಜಸ್ಟ್ ಹಿಂಗೆ ಕರೆಸ್ತೀವಿ ಹೋಗ್ತೀವಿ. ನಮ್ಮ ಮದುವೆ ಟೈಮಲ್ಲಿ ರಚ್ಚು ಬಂದಿದ್ಲು ಶೋಗೆ. ಸೊ ಮದುವೆ ಎಪಿಸೋಡಲ್ಲಿ ರಚ್ಚು ಶೋಗೆ ಬಂದಿದ್ಲು. ಅವತ್ತಿನ ದಿನ ನವೀನ್ ಇರಲಿಲ್ಲ, ನವೀನ್ ಆಚೆ ಹೋಗ್ಬಿಟ್ಟಿದ್ದ. ಅವತ್ತು ನಾವು ಫ್ಯಾಮಿಲಿ ಅಂತಲೇ ಎಲ್ಲರನ್ನೂ ಕರೆಸಿದ್ದು, ಬಟ್ ಅವತ್ತಿನ ದಿನ ನವೀನ್ ನಮ್ಮ ಕೈಗೆ ಸಿಗಲಿಲ್ಲ. ಬಟ್ ಫ್ಯೂಚರ್ ಡೇಸಲ್ಲಿ ಫ್ರೆಂಡ್ಸ್ ಅಂತ ಬಂದಾಗ, ಫ್ರೆಂಡ್ಸ್ ಅಂತೇಳಿ ಬಂದಾಗ ಅವ್ರನ್ನ 100% ನಾವು ಸ್ಟೇಜ್ ಮೇಲೆ ಕರ್ಸ್ಕೊತೀವಿ. ಅಕ್ಕ, ರಜತ್ ಫ್ಯಾಮಿಲಿ ಜೊತೆ ಚಾಲೆಂಜಿಂಗ್ ವ್ಲಾಗ್ ಮಾಡಿ. ನಾವು ಆ್ಯಕ್ಚುಲಿ ಸಪ್ರೇಟಾಗಿ ಎಲ್ಲೂ ಸಿಗಲ್ಲ ಗೈಸ್. ಶೋ ಅಲ್ಲಿ ಏನಿದೆ ಹಂಗೆ ಸಿಗ್ತೀವಿ. ಶೋ ಬ್ರೇಕ್ ಸಿಕ್ಕ ತಕ್ಷಣ ಎಲ್ಲ 1 ನಿಮಿಷ ಬ್ರೇಕ್ ಸಿಗ್ತಲ್ಲ ಅಂದ್ಬಿಟ್ಟು ಹೋಗ್ಬಿಡ್ತೀವಿ. ಸೊ ಯಾರೂ ನಮಗೆ ಕೈಗೆ ಯಾರೂ ಸಿಗ್ತಾ ಇಲ್ಲ, ಅಂದರೆ ನಾವು ಕೂಡ ಅವ್ರ ಕೈಗೂ ಸಿಗ್ತಿಲ್ಲ, ಅವರು ಕೂಡ ನಮ್ಮ ಕೈಗೂ ಸಿಗ್ತಿಲ್ಲ. ಸೊ ವ್ಲಾಗ್ಸ್ ಮಾಡೋದೆಲ್ಲ ಕಷ್ಟ ಇದೆ. ಅದೇ ನಾನು ಡೈಲಿ ವ್ಲಾಗ್ ಟೈಪ್ ಏನು ಮಾಡ್ಕೊಂಡು ಹೋಗ್ತೀನಲ್ಲ, ಸೊ ಆ ಟೈಮಲ್ಲಿ ಒಂದು ಸ್ವಲ್ಪ ಕಾಣಿಸ್ಕೋತಾರೆ ಅಷ್ಟೇ. ಆಮೇಲೆ TV ಆಫ್ ಮಾಡಿಬಿಡ್ತೀನಿ, ನಿಮ್ಮದು ಅಷ್ಟೇ ನೋಡಿ, ಯು ಆರ್ ಸೋ ಕ್ಯೂಟ್ ಕಪಲ್, ಮೈ ಫೇವ್ರೇಟ್ ಅಂತ ಯಾರೋ ಕಳಿಸಿದ್ದಾರೆ. ಹಾಗೆ ಹೆಂಗೆ ಮಾಡ್ತೀರಾ? ಕಂಪ್ಲೀಟ್ ಶೋನ ನೋಡಿ, ತುಂಬ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಎಲ್ಲರೂ ಅಷ್ಟೇ, ಎಲ್ಲರ ಫ್ಯಾಮಿಲಿಲೂ ಒಂದೊಂದು ಅವ್ರವ್ರದ್ದೇ ಪ್ರಾಬ್ಲಮ್ಸು, ಅವ್ರವ್ರದ್ದೇ ಖುಷಿ, ಅವ್ರವ್ರದ್ದೇ ಫ್ಯಾಮಿಲಿ, ಎಲ್ಲರೂ ತುಂಬ ಚೆನ್ನಾಗಿದೆ. ಸೊ ನೋಡೋಕ್ಕೂ ತುಂಬ ಚೆಂದ. ನಾವು ಆನ್ ಸ್ಟೇಜ್ ಕೂತ್ಕೊಂಡು ನೋಡ್ತಿರ್ತೀವಲ್ಲ, ಎಷ್ಟು ಬೇಜಾರಾಗುತ್ತೆ, ಎಷ್ಟು ಖುಷಿ ಆಗುತ್ತೆ. ಸೊ ನೀವು ಕೂಡ ಆ ಖುಷಿನೆಲ್ಲ ನೋಡ್ಬೇಕು ಆ್ಯಕ್ಚುಲಿ. ದಯವಿಟ್ಟು ನಮ್ಮ ಒಬ್ರದ್ದೇ ನೋಡ್ಬಿಟ್ಟು ತೆಗಿಯೋಕ್ಕೆ ಹೋಗ್ಬಿಡಿ, ಎಲ್ರದ್ದು ನೋಡಿ ಅಷ್ಟು. ನಾನು ಅನನ್ಯ ಅಂತ, ನಿಮ್ಮ ಮಗಳು ಯೂಟ್ಯೂಬಲ್ಲಿ ಮಾತಾಡೋ ಥರ ಆಡಬೇಕು, ಆಗ ವಿನ್ ಆಗೋದು ನೀವೇ. ನಾವು ಅದನ್ನೇ ವೆಯ್ಟ್ ಮಾಡ್ತಿದ್ದೀವಿ ವಯಸ್ಸು, ಅವಳು ಚೆನ್ನಾಗಿ ಮಾತಾಡಲಿ ಅಂತ. ಬಟ್ ಅವಳು ಎದುರ್ಕೋತಾ ಇದ್ದಾಳೆ. ಬಟ್ ಈ ಎಪಿಸೋಡಿಂದ ಮಾತಾಡ್ತಾ ಇದ್ದಾಳೆ. ಐ ಹೋಪ್ ಲಾಸ್ಟ್ ಎಪಿಸೋಡ್ವರೆಗೂ ಹಿಂಗೆ ಮಾತಾಡ್ಬಿಟ್ರೆ ಸಾಕು. ಅವಳಿಂದ ವಿನ್ ಅಂತಲ್ಲ, ವಿನ್ ಆಗೋದು ಬಿಡೋದು ಅದು ಸೆಕೆಂಡ್ರಿ. ಬಟ್ ಶೋ ಅಲ್ಲಿ ಅವಳು ಚೆನ್ನಾಗಿ ಮಾತಾಡಲಿ ಅನ್ನೋದೇ ನಮಗೂ ಖುಷಿ ಅಷ್ಟೆ. ರಚ್ಚು ಶೋ ನೋಡೋಕ್ಕೆ ಬರ್ತಾರೆ ಅಲ್ವಾ, ನಾವು ಬರ್ಬೋದಾ ನೋಡೋಕ್ಕೆ? ಶೋ ನೋಡೋಕ್ಕೆ ಬರ್ಬೋದು ಅಂತಲ್ಲ, ಬಟ್ ಅಲ್ಲಿ ಕುತ್ಕೊಳ್ಳೋಕೆ ಎಲ್ಲೂ ಜಾಗ ಇಲ್ಲ. ಶೋ ನೋಡೋಕ್ಕೇನೋ ಬರ್ಬೋದು, ಬಟ್ ಕುತ್ಕೊಳ್ಳೋಕೆ ಜಾಗ ಇಲ್ಲ, ನಿಂತ್ಕೊಂಡು ನೋಡಬೇಕು. ಪೂರ್ತಿ ಕಂಪ್ಲೀಟ್ ಆಗೊಂಡು ನಿಂತ್ಕೊಂಡು ನೋಡೋದು ಭಾಳ ಕಷ್ಟ ಇದೆ. ಸೊ ಅದಕ್ಕೆ ನಾವು ಮನೆಯವ್ರಿಗೂ ಅಷ್ಟೇ, ಏನಾದರೂ ಇದ್ದಾಗಷ್ಟೇ ಕರಿತೀವಿ, ಇಲ್ಲಾಂದರೆ ಯಾರನ್ನೂ ಕರೆಯಲ್ಲ. ನಮ್ಮ ಜೊತೆ ಪಿಂಕಿ ಒಬ್ಬಳು ಬರ್ತಾಳೆ, ಬೆಳಗ್ಗೆ ಸ್ವಲ್ಪ ನಮ್ಮ ಜೊತೆ ಇದ್ದು ಮಧ್ಯಾಹ್ನದವರೆಗೂ ಇದ್ದು ಅವಳು ಹೊರಟ್ಬಿಡ್ತಾಳೆ. ಸೊ ಈ ರೀತಿ ಇದೆ, ಅದಕ್ಕೋಸ್ಕರ ನಾವು ಯಾರನ್ನೂ ಕರೆಯೋಕ್ಕೆ ಹೋಗಲ್ಲ. ನಿಮ್ಮ ನೆಕ್ಸ್ಟ್ ಪಾಪು ಯಾವಾಗ ಅಕ್ಕ? ಸದ್ಯಕ್ಕೆ ಯಾವ ಪಾಪುನೂ ಬೇಡ ಗೈಸ್, ಸದ್ಯಕ್ಕೆ ಯಾವ ಪಾಪುನೂ ಬೇಡ. ನನ್ನ ಮಗಳು ಆಫ್ ದ ಶೋ ಏನಿದೆಯಲ್ಲ, ಆನ್ ಸ್ಟೇಜಲ್ಲಿ ಭಾಳ ನಮ್ಗೆ ಅಯ್ಯೋ ಅನಿಸ್ತಾಳೆ. ಅಪ್ಪ, ಅಲ್ಲಿರೋ ಮಕ್ಕಳುಗಳಿಗಿಂತ ನನ್ನ ಮಗಳನ್ನೇ ಭಾಳ ತೀಟೆ ಅನ್ಬೋದು. ಒಂದು ಕಡೆ ಕೂತಿದ್ದ ಜಾಗದಲ್ಲಿ ಕೂತ್ಕೊಳ್ಳಲ್ಲ, ನನಗಂತೂ ಬೇಜಾರು ಮಾಡಿಕ್ತಾಳೆ. ಸೊ ಈಗ ಸದ್ಯಕ್ಕಂತೂ ಮಕ್ಕಳು ಬೇಡ. ಇನ್ನೂ ಜೀವನದಲ್ಲಿ ಸಾಧನೆ ಮಾಡೋದು ಬೇಜಾನಿದೆ, ಅವೆಲ್ಲ ಆಗಲಿ ನಿಧಾನಕ್ಕೆ ಒಂದೊಂದೇ ಆದಮೇಲೆ ಮಗು ಬಗ್ಗೆ ಯೋಚನೆ ಮಾಡೋಣ. ಈಗಂತೂ ಮಗು ಬೇಡ. ದಿಸ್ ಈಸ್ ಯುವರ್ ಫಸ್ಟ್ ರಿಯಾಲಿಟಿ ಶೋ ಅಲ್ವಾ? ಎಸ್, ಇದೇ ನಮ್ಮ ಫಸ್ಟ್ ರಿಯಾಲಿಟಿ ಶೋ. ಇನ್ನೆಲ್ಲನೂ ಜಸ್ಟ್ ಹಿಂಗೆ ಒಂದು ಎಪಿಸೋಡಲ್ಲಿ ಹಿಂಗೆ ಬಂದಿದ್ದೀವಿ ಅಷ್ಟೇ, ಬಿಟ್ಟರೆ ಇದೇ ನಮ್ಮ ಫಸ್ಟ್ ರಿಯಾಲಿಟಿ ಶೋ. ಅಕ್ಕ, ಐ ವಾಂಟ್ ಟು ಸಿ ಯು ಆ್ಯಸ್ ಎ ಟಾಪ್ ಹೀರೋಯಿನ್ ಅವರ್ ಸ್ಯಾಂಡಲ್ವುಡ್ ಆ್ಯಂಡ್ ಅಲ್ಲು ಅಣ್ಣ ಆ್ಯಸ್ ಎ ಬಿಗ್ ಡೈರೆಕ್ಟರ್.
ನಾನು ಹೀರೋಯಿನ್ ರೇಂಜಿಗೆ ನಾನು ಇಲ್ಲ ಅಂತಲೂ ಗೊತ್ತು. ಅಟ್ಲೀಸ್ಟ್ ಸುಮ್ಮನೆ ಆ ಕಡೆ ಪಕ್ಕಡೆ ಆ್ಯಕ್ಟಿಂಗ್ ಮಾಡ್ಬೋದೇನೋ ಅಷ್ಟೇ. ರಘು ಈ ಹ್ಯಾಸ್ ಎ ಕ್ಯಾಪಬಿಲಿಟಿ, ಡೈರೆಕ್ಟ್ ಆಗೋ ಕ್ಯಾಪಬಿಲಿಟಿ ಇದೆ. ಅವನು ಟ್ರೈ ಮಾಡಿದ್ರೆ 100% ಆಗ್ತಾನೆ. ಬಿಕಾಸ್ ಅವನ ಸ್ಟೋರಿ ನರೇಷನ್ ಎಲ್ಲ ನಾನು ನೋಡ್ತೀನಲ್ಲ, ತುಂಬ ಚೆನ್ನಾಗಿ ಮಾಡ್ತಾನೆ. ಆಗ್ಬೋದು. ಪ್ಲೀಸ್ ಮೇಕ್ ಎ ವಿಡಿಯೋ ಆನ್ ಹೌ ಟು ವೋಟ್ ಫಾರ್ ನಾವು ನಮ್ಮವರು ಶೋ ಫಾರ್ 57575ಗೆ ನಂಬರ್ಗೆ. ಏನಿಲ್ಲ, ನೀವೇನು ಮಾಡಬೇಕು ಅಂದರೆ RASU ಎಲ್ಲ ಕ್ಯಾಪಿಟಲ್ RASU ಅಂತ ನೀವು ಮೆಸೇಜಲ್ಲಿ ಟೈಪ್ ಮಾಡಿ, ಅದನ್ನು 57575ಗೆ ಕಳಿಸಿ ಅಷ್ಟೇ, ಇನ್ನೇನೂ ಇಲ್ಲ. ನಂಬರಲ್ಲಿ 57575 ಇದಕ್ಕೆ ಹಾಕಬೇಕು. ಟೈಪಿಂಗಲ್ಲಿ ಮೆಸೇಜ್ ಅಂತ ಇರುತ್ತಲ್ಲ, ಟೈಪ್ ಮಾಡೋದ್ರಲ್ಲಿ ಕ್ಯಾಪ್ಸ್ ಎಲ್ಲನೂ ಕ್ಯಾಪ್ಸು RASU ಅಂತ ಟೈಪ್ ಮಾಡಬೇಕು, ಸೆಂಡ್ ಮಾಡಬೇಕು ಅಷ್ಟೇ ಗೈಸ್. ರಾಧಕ್ಕ ಯಾಕೆ ಬಂದಿಲ್ಲ ನಾವು ನಮ್ಮವ್ರಿಗೆ? ರಾಧಾ ಅದೇ ನಿಮ್ಗೆ ಗೊತ್ತಲ್ಲ, ಅವ್ರಿಗೆ ಅನೌನ್ಸ್ ಮಾಡಿದ್ರಲ್ಲ ಅವರು ಪ್ರೆಗ್ನೆಂಟ್ ಅಂತೇಳಿ. ಸೊ ಅದಕ್ಕೋಸ್ಕರ ನಾವು ಅವ್ರನ್ನ ರಿಸ್ಕ್ ತೊಗೊಂಡಿಲ್ಲ. ಸುಮ್ಮನೆ ಕರ್ಸ್ಕೊಳ್ಳೋದು ಕಳಿಸೋದೆಲ್ಲ ಬೇಡ, ಈ ಟೈಮಲ್ಲಿ ಓಡಾಡಬಾರ್ದು ಅಂತಾರಲ್ಲ. ಸೊ ಅದಕ್ಕೋಸ್ಕರ ಕರೆಸಿಲ್ಲ ಅಷ್ಟೇ. ಫ್ಯೂಚರ್ ಡೇಸಲ್ಲಿ, ಮುಂಬರುವ ಡೇಸಲ್ಲಿ ಬರ್ಬೋದು. ಇನ್ನೊಬ್ರು ಯಾರೋ, ಅಕ್ಕ ಮೇಕಪ್ ಕಡಿಮೆ ಹಾಕಿ ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣ್ತೀರಾ, ತಪ್ಪು ತಿಳ್ಕೊಬೇಡಿ ಅಕ್ಕ. ನೋ, ತಪ್ಪು ತಿಳ್ಕೊಳ್ಳೋ ಸೀನೇ ಇಲ್ಲ. ಇನ್ಮೇಲಿಂದ ಸ್ವಲ್ಪ ಮೇಕಪ್ ಕಮ್ಮಿನೇ ಮಾಡಿಸ್ಕೊತೀನಿ. ಓಕೆ, ಥ್ಯಾಂಕ್ ಯು. ಅಂದರೆ ಏನು ಗೊತ್ತಾ, ಮೇಕಪ್ಪು ನಾವು ಕಮ್ಮಿ ಮಾಡ್ಕೊಳ್ಳೋದಕ್ಕೇನಿಲ್ಲ. ಬಟ್ ಏನಂದರೆ ನಮ್ಮದು ಶೋ ಹೇಳಿದ್ನಲ್ಲ, ಇವತ್ತಿನ 11 ಗಂಟೆಗೆ ಸ್ಟಾರ್ಟ್ ಆದರೆ ನೆಕ್ಸ್ಟ್ ದಿನ 4 ಗಂಟೆ ಆ ರೀತಿ ಮುಗಿಯೋದು. ಸೊ ಅದರಿಂದ ನಾವು ಮೇಕಪ್ ತುಂಬ ಡಲ್ಲಾಗಿ ಕಮ್ಮಿ ಮಾಡ್ಕೊಂಬಿಟ್ರೆ ಮೇಕಪ್ ಪೂರ್ತಿ ಹೋಗೇ ಬಿಡುತ್ತೆ. ಅದಕ್ಕೆ ಅವರು ಪೂರ್ತಿ ದಿನಕ್ಕೆ ಆಗೋಷ್ಟು ಮೇಕಪ್ ಹಾಕ್ಬಿಡ್ತಾರೆ. ಅದು ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ ಅಷ್ಟೇ ಗೈಸ್. ನಾವು ನಮ್ಮವರು ಶೋ ಅಲ್ಲಿ ನಿಮ್ಮ ಫೇವ್ರೆಟ್ ಜಡ್ಜ್ ಯಾರು? ಫೇವ್ರೇಟ್ ಅಂತ ಯಾರೂ ಇಲ್ಲ. 3 ಜನನೂ ತುಂಬ ಚೆನ್ನಾಗೇ ಮಾತಾಡ್ತಾರೆ, ತುಂಬ ಚೆನ್ನಾಗಿ ಕಮೆಂಟ್ಸ್ ಮಾಡ್ತಾರೆ. ಸೊ 3 ಜನನೂ ಇಷ್ಟ. ಫೇವ್ರೇಟ್ ಅಂತ ಯಾರೂ ಇಲ್ಲ, ಎಲ್ಲರೂ ಇಷ್ಟ. ಆ ಶೋ ಕಂಟೆಸ್ಟೆಂಟ್ಸಲ್ಲಿ ನಿಮಗೆ ಯಾರು ತುಂಬ ಇಷ್ಟ ಆಗಿದ್ದು ಆ್ಯಂಡ್ ಯಾರ ಜೊತೆ ಕ್ಲೋಸ್ ಜಾಸ್ತಿ ನೀವು? ನಾನು ಎಲ್ಲರ ಜೊತೆನೂ ತುಂಬ ಚೆನ್ನಾಗೇ ಮಾತಾಡ್ತೀನಿ. ಸೊ ಕ್ಲೋಸ್ ಯಾರ ಜೊತೆ ಜಾಸ್ತಿ ಮಾತಾಡ್ತೀನಿ ಅಂದರೆ, ನನ್ನ ಫೇವ್ರೇಟ್ ಯಾರು ಅಂದರೆ ಅದೇ ಮೋಹನ್ ಮಾಸ್ಟರ್ ಅವ್ರದ್ದು ನಂಗೆ ತುಂಬ ಇಷ್ಟ ಆಗ್ತಾರೆ. ಆ್ಯಂಡ್ ನಾನು ಎಲ್ಲರೂ ಚೆನ್ನಾಗಿ ಮಾತಾಡ್ತೀನಿ. ತುಂಬ ಜಾಸ್ತಿ ಮಾತಾಡ್ಸೋದು ಯಾರ್ಯಾರು ಅಂತಂದರೆ ಸಮೀರ್ ಆಚಾರ್ಯ ಅವ್ರ ಜೊತೆ ಜಾಸ್ತಿ ಮಾತಾಡ್ತೀವಿ. ಅದು ಬಿಟ್ಟರೆ ಮಲ್ಯ ಅವ್ರ ಜೊತೆ ಜಾಸ್ತಿ ಮಾತಾಡ್ತೀವಿ. ಅದು ಬಿಟ್ಟರೆ ಪ್ರಿಯಾ ಅವ್ರ ಜೊತೆ ಜಾಸ್ತಿ ಮಾತಾಡ್ತೀನಿ. ಮೋಹನ್ ಸರ್ ಜೊತೆ ಜಾಸ್ತಿ ಮಾತಾಡ್ತೀನಿ ಅಷ್ಟೇ. ವಿಶಾಲ್ ಸರ್ ಜೊತೆನೂ ಮಾತಾಡ್ತಾ ಇರ್ತೀವಿ. ಇನ್ನು ಮಿಗ್ದವ್ರನ್ನೆಲ್ಲ ಹಾಯ್ ಬಾಯ್ ಅಷ್ಟೇ. ಇನ್ನೂ ಅಷ್ಟೊಂದು ಕ್ಲೋಸ್ ಆಗಿಲ್ಲ, ಬಟ್ ಫ್ಯೂಚರ್ ಡೇಸಲ್ಲಿ ಕ್ಲೋಸ್ ಆಗ್ತೀವೇನೋ. ಟೆಲ್ ಅಬೌಟ್ ಯುವರ್ ಬೆಸ್ಟ್ ಫ್ರೆಂಡ್ಸ್ ಇನ್ ಶೋ ಆ್ಯಂಡ್ ವೇರ್ ವೆಸ್ಟರ್ನ್ ಗೌನ್ ಇನ್ ನಾವು ನಮ್ಮವರು. ಎಸ್, ನಾನು ಸ್ಟಾರ್ಟಿಂಗ್ ಕಂಟಿನ್ಯೂಸ್ ಆಗಿ ಎಲ್ಲ ಸೀರೆ ಇಂಥದ್ದೇ ಟ್ರೆಡಿಷ್ನಲ್ಲೇ ಹಾಕೊಂಬಿಟ್ಟೆ. ಇನ್ಮೇಲಿಂದ ಸ್ವಲ್ಪ ವೆಸ್ಟರ್ನ್ ಆಗ್ತೀನಿ. ಆದಷ್ಟು ವೆಸ್ಟರ್ನ್ ಔಟ್ಫಿಟ್ಸ್ನೇ ಹಾಕ್ತೀನಿ. ಓಕೆ, ಅಂದರೆ ಚೆನ್ನಾಗಿ ಕಾಣಿಸ್ಬೇಕು ಸ್ಟೇಜ್ ಮೇಲೆ, ಆ ರೀತಿ ಔಟ್ಫಿಟ್ಸ್ನೇ ಹಾಕ್ತೀನಿ. ಓಕೆ, ಇಸ್ ದಿಸ್ ಸ್ಕ್ರಿಪ್ಟೆಡ್ ಆರ್ ಸಮಥಿಂಗ್ ಎಲ್ಸ್? ಸ್ಕ್ರಿಪ್ಟೆಡಾ ಇಲ್ಲಾಂದರೆ ಹಾಗೇನಾ ಅಂತ ಕೇಳಿದ್ರೆ, ಇಲ್ಲ, ಇದು ಯಾವುದೇ ರೀತಿಯ ಸ್ಕ್ರಿಪ್ಟ್ ಅಲ್ಲ. ನೀವು ಒಂದೊಂದ್ಸಲ ಅನಿಸ್ಬೋದು ನಮ್ಗೆ ಗೊತ್ತಿಲ್ದಂಗೆ ಬರ್ತಾರಲ್ಲ ಜನ, ನಮಗೆ ಗೊತ್ತಿರಲ್ಲ ಅವ್ರು ಕರೆಸಿದ್ದಾರೆ ಅಂತ. ನಮ್ಮನೆಯವರು ನಮ್ಗೆ ಹೇಳಿರಲ್ಲ ಓಕೆ ನಾವು ಬರ್ತಾಯಿದ್ದೀವಿ ಅಂತ. ಸಡನ್ನಾಗಿ ಬಂದಿದ್ದು ನಾವು ಏನು ಬಂದುಬಿಟ್ಟಿದಾರಲ್ಲ ಇವರು, ಯಾರು ಹೇಳೇ ಇಲ್ಲ ಅಂತೇಳಿ. ಸೊ ಈ ರೀತಿ ಇರುತ್ತೆ. ಸೊ ಸ್ಕ್ರಿಪ್ಟೆಡ್ ಏನಲ್ಲ, ಅವರೇ ಕರೆಸ್ತಾರೆ. ನಮಗೆ ಯಾವಾಗಲೂ ಅವರು ಸರ್ಪ್ರೈಸ್ ಕೊಡ್ತಾನೆ ಇರ್ತಾರೆ. ಶೋ ಸ್ಟಾರ್ಟ್ ಆದಾಗಿಂದ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ಗಳು ಸಿಗ್ತಾನೆ ಇದೆ. ನಮಗೆ ಗೊತ್ತಿರಲ್ಲ ಅವ್ರನ್ನೆಲ್ಲ ಕರೆಸೋದು, ಅವರೇ ಬಂದಿರ್ತಾರೆ. ಡೂ ಇಂಪ್ರೂವ್ ಯುವರ್ ಡ್ರೆಸ್ಸಿಂಗ್ ಸ್ಟೈಲ್ ಬಿಕಾಸ್ ಯು ಲುಕ್ ಸ್ಟನ್ನಿಂಗ್ ಇನ್ ಯುವರ್ ರೀಲ್ಸ್ ನಾಟ್ ಇನ್ ಯುವರ್ ಶೋ. ಇದು ನನಗೆ ತುಂಬ ಕಮೆಂಟ್ಸ್ ಬಂದ್ಬಿಡ್ತು. ಈವನ್ ನನಗೂ ಅನಿಸ್ತು ಆ್ಯಕ್ಚುಲಿ. ಫಸ್ಟ್ ಔಟ್ಫಿಟ್ ಈಸ್ ಓಕೆ ಇತ್ತು. ಆ್ಯಂಡ್ ನಾನು ಸೆಕೆಂಡ್ ಟೈಮ್ ಹಾಕಿದ ಔಟ್ಫಿಟ್ ಅಂತೂ ನನಗೆ ಇಷ್ಟ ಆಗಲಿಲ್ಲ. ನಾನು ಸ್ಟೇಜ್ ಮೇಲೆ ನಂಗೆ ಒಂದು ಸ್ವಲ್ಪನೂ ಚೆನ್ನಾಗಿ ಕಾಣಿಸ್ತಿಲ್ಲ, ನನಗೆ ಅದು ಫೀಲ್ ಆಯಿತು. ಇನ್ನು ಥರ್ಡ್ ಟೈಮ್ ಇದ್ದಿದ್ದು ಮದುವೆ ಸೀನ್ ಇದ್ದಿದ್ದು. ದಿನ ಮದುವೆ ಹೇಗಿತ್ತು, ಹೇಗೆ ರೆಡಿ ಆಗಬೇಕಿತ್ತು ಹಾಗೆ ರೆಡಿ ಆಗಿದೆ. ಐ ವಾಸ್ ಓಕೆ ವಿತ್ ದಟ್. ಆ್ಯಂಡ್ ಈಗ 4th ಎಪಿಸೋಡ್ ಆಗಿದ್ದು ಅಷ್ಟೇ. ತುಂಬ ಚೆನ್ನಾಗಿದೆ ಔಟ್ಫಿಟ್ಟು, ಇನ್ ನಾಟ್ ಬ್ಯಾಡ್. ಇನ್ಮೇಲಿಂದ ಇನ್ನೂ ಚೆನ್ನಾಗಿ ಆಗ್ತೀನಿ. ಸಾರಿ ಫಾರ್ ದ್ಯಾಟ್. ಹಾಯ್ ಸೀಸ್, ಹೇಗಿದ್ದೀರಾ? ನಿಮ್ಮ ಯೂಟ್ಯೂಬ್ ವೀಡಿಯೋಸ್ನ ಮಿಸ್ ಮಾಡ್ಕೊತಾ ಇದ್ದೀವಿ. ನಿಮಗೆ ವೀಡಿಯೋಸ್ನ ಪಿಂಕಿ ಕಂಟಿನ್ಯೂ ಮಾಡಲಿ. ಸಾರಿ ಗಾಯ್ಸ್, ಸಾರಿ ಫಾರ್ ದ್ಯಾಟ್. ಹೇಳ್ತೀನಿ, ಆದಷ್ಟು ಪಿಂಕಿಗೂ ವೀಡಿಯೋಸ್ ಮಾಡೋಕ್ಕೆ ಹೇಳ್ತೀನಿ. ಇಲ್ಲ, ಆ್ಯಕ್ಚುಲಿ ಈಗ ದಿನ ಬಿಟ್ಟು ದಿನ ನಾವೇ ವೀಡಿಯೋ ಹಾಕ್ತೀವಿ ಇನ್ಮೇಲಿಂದ. ಐ ಆಮ್ ಸಾರಿ ಫಾರ್ ದ್ಯಾಟ್. ಪ್ಲೀಸ್ ನಮ್ಮನ್ನು ಹಿಂಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ವಾಟ್ ಫೀಲಿಂಗ್ ಅಬೌಟ್ ನಾವು ನಮ್ಮವರು ಆನ್ ಗ್ರ್ಯಾಂಡ್ ಓಪನಿಂಗ್ ಡೇ ದಿನ ನಮಗೆ ಸೀರಿಯಸ್ಲಿ ಒನ್ ಟೈಪ್ ಅಲ್ಲಿರೋರೆಲ್ಲ ಕಂಟೆಸ್ಟೆಂಟ್ ಎಲ್ಲರೂ ಸೆಲೆಬ್ರಿಟಿಗಳೇ, ಎಲ್ಲರೂ ಗೊತ್ತಿರೋ ಫೇಸ್ಗಳೇ. ನಾವು ಒಬ್ಬರೇ ಅಂದರೆ ಸೋಷಿಯಲ್ ಮೀಡಿಯಾ ಥ್ರೂ ಇಂದ ಬಂದವರು. ಬಿಕಾಸ್ ಟಿ ವಿ ಅವ್ರಿಗೆ ಯಾವಾಗಲೂ
ಟಿ ವಿಯವರೇ ಆಡಿಯನ್ಸ್ಗಳಿರ್ತಾರೆ, ಸೋಷಿಯಲ್ ಮೀಡಿಯಾ ಜನ ಅಷ್ಟು ಗೊತ್ತಿರಲ್ಲ. ಬಟ್ ನಾವು ಈಗ ಫಸ್ಟ್ ಟೈಮ್ ಈ ರೀತಿ ಬಂದಿದ್ದು. ಸ್ಟಾರ್ಟಿಂಗ್ ದಿನ ಸಖತ್ತು ಭಯ ಆಗಿತ್ತು, ಹೊಟ್ಟೆ ಎಲ್ಲ ಗುಡುಗುಡು ಅಂತಿತ್ತು. ಬಟ್ ಇಲ್ಲ, ಈಗ ತುಂಬ ಚೆನ್ನಾಗಿದೆ. ಈಗ ಏನು ಆ ರೀತಿ ಫೀಲ್ ಆಗ್ತಿಲ್ಲ. ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ, ನಾವು ಕೂಡ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ನಾಟ್ ಬ್ಯಾಡ್. ಓಕೆ, ಹೇಗಿದೆ ಜೀವನ ಟಿ ವಿಗೆ ಹೋದ್ಮೇಲೆ? ಜೀವನ ಅಂತೂ ತುಂಬಾ ಚೆನ್ನಾಗಿದೆ. ಫುಲ್ಲು ಸೂಪರ್ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಈಗೇನಂದರೆ ಈಗ ಶೋ ಇವತ್ತು ಎಪಿಸೋಡ್ ಮುಗೀತು ಅಂದ ತಕ್ಷಣ ಒಂದಿನ ಗ್ಯಾಪ್ ಅಷ್ಟೇ. ಅದು ಎಲ್ಲಿ 4 o'clock ಮುಗಿಯುತ್ತೆ, ಬಂದು 2 ದಿನ ನಿದ್ದೆ ಹೊಡಿಬೇಕು ಅನಿಸುತ್ತೆ. ಅಷ್ಟು ಟಯರ್ಡ್ ಆಗಿರ್ತೀವಿ, ಕೂತಿದ್ದೆ ಜಾಗದಲ್ಲಿ ಕೂತ್ಕೊಂಡು ಓಡಾಡಿಕೊಂಡು. ಅದಾಗಿ 2 ದಿನ ರೆಸ್ಟ್ ಮಾಡ್ತಿರ್ತೀವಿ. ಆಗಲೇ ಇನ್ನೊಂದು 3ನೇ ದಿನಕ್ಕೆ ನೆಕ್ಸ್ಟ್ ಎಪಿಸೋಡಿಗೆ ರೆಡಿ ಮಾಡ್ಕೋತಿರ್ತಾರೆ. ಅಂದರೆ ಫ್ಯಾಮಿಲಿ ಜೊತೆ ಮಾತಾಡೋದಿರ್ಬೋದು, ಅವ್ರನ್ನ ಕರೆಸಿ ಅಂತ, ನಮ್ಮ ಕಾಸ್ಟ್ಯೂಮ್ ರೆಡಿ ಮಾಡ್ಕೋಬೇಕು, ಆ ರೀತಿ ಏನಾದರೂ ಒಂದು ಇರುತ್ತೆ. ಅದೇ ಏನಾದರೂ ಒಂದು ಊರಲ್ಲಿ ಹೋಗಿ ಶೂಟ್ ಮಾಡ್ಕೊಬರ್ಬೇಕಾಗಿರುತ್ತೆ, ಆ ಥರ ಇರುತ್ತೆ. ಸೊ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀವಿ ಗೈಸ್. ರಾಧಾ, ರಂಜಿತಾ, ನವೀನ್ನ ಯಾಕೆ ನಾವು ನಮ್ಮವರು ಶೋ ಕರೆದಿಲ್ಲ? ರಂಜಿತಾ ಅವರು ಬಾಣಂತಿ, ಇವಾಗ ಮಗು ಇರೋದ್ರಿಂದ ಅವಳನ್ನೂ ಕರೆಯೋಕ್ಕಾಗಿಲ್ಲ. ರಾಧಾ ಬಸ್ರಿ, ಸೊ ಅವಳನ್ನೂ ಕರೆಯೋಕ್ಕಾಗಿಲ್ಲ. ಇವನು ನವೀನ ಅವತ್ತು ಬ್ಯುಸಿ ಇದ್ದಿದ್ದರಿಂದ ಅವನು ಬರೋಕ್ಕಾಗಲಿಲ್ಲ ಅಷ್ಟೇ. ಇಲ್ಲಾಂದರೆ ಎಲ್ಲರೂ ಬರ್ತಿದ್ರು. ನೆಕ್ಸ್ಟ್ ಯಾವುದೋ ಒಂದು ಶೋ ಇದ್ರೆ, ನೆಕ್ಸ್ಟ್ ಶೋ ಅಲ್ಲ, ನೆಕ್ಸ್ಟ್ ಯಾವುದಾದ್ರು ಎಪಿಸೋಡಲ್ಲಿ 100% ಕರೆಸ್ತೀನಿ. ಓಕೆ. ಇನ್ ದಟ್ ಶೋ ಆಲ್ಸೋ ಬೈ ಯು ಆ್ಯಕ್ಟ್ ಲೈಕ್ ಯು ಆರ್ ಎ ಮದರ್ ಆಫ್ ಯುಕ್ತಾ. ಯು ಗೆಟ್ಸ್ ಇರಿಟೇಟೆಡ್ ವೆನ್ ಯು ಸಿ ವೈ ಯು ಡೋಂಟ್ ಲೈಕ್ ಹರ್. ಓಕೆ, ಶೋ ಅಲ್ಲಿ ಯಾವ ರೀತಿ ಇರುತ್ತೆ ಅಂದರೆ, ಇದನ್ನು ಕಮೆಂಟ್ ಮಾಡಿರೋರಿಗೆ ಹೇಳ್ತಾ ಇದ್ದೀನಿ. ಶೋ ಅಲ್ಲಿ ಯುಕ್ತ ತುಂಬ ಇರಿಟೇಟ್ ಮಾಡ್ತಾಳೆ, ನಿಮ್ಗೆ ಗೊತ್ತಿಲ್ಲ. ಬಿಕಾಸ್ ಅವರು ನಮಗೆ ಕರೆದು ಪ್ಲೀಸ್ ಕ್ಯಾಮ್ರಾಗೆ ಅಡ್ಡ ಹಾಕ್ತಾಳೆ, ಕುಣಿಸ್ಕೊಳ್ಳಿ ಪ್ಲೀಸ್, ಪದೇ ಜಡ್ಜಸ್ ಹತ್ರ ಹೋಗ್ತಾಳೆ, ಕರೀರಿ ಅಂತ ನಮಗೆ ಹೇಳ್ತಾಳೆ. ಅಲ್ಲಿ ಹೋದಾಗ ಅವಳು ನಮ್ಮ ಮಾತು ಕೇಳಲ್ಲ. ಸೊ ಅದಕ್ಕೆ ಅದು ಇರಿಟೇಟ್ ಆಗುತ್ತೆ. ಯಾರಿಗೇ ಆಗಲಿ ಸುಮ್ಮನೆ ಕುತ್ಕೋ ಅಂತ ಇನ್ನೊಬ್ರು ಬಂದು ಹೇಳಿದಾಗ ನಮ್ಮ ಮಗು ಮೇಲೆ ನಮಗೂ ಬೇಜಾರಾಗುತ್ತೆ ಅಲ್ವಾ. ಪ್ಲೀಸ್ ಅವಳು ಸುಮ್ಮನೆ ಕುತ್ಕೋತಾ ಇಲ್ಲ ಅಂತೇಳಿ, ಅದಕ್ಕೆ 100% ಇರಿಟೇಟ್ ಆಗೇ ಆಗುತ್ತೆ. ಆಮೇಲೆ ಫೋನ್ ಕೊಡು ಅಂತಾಳೆ, ಫೋನ್ನ ಹಿಡ್ಕೊಂಡು ಕೂತ್ಕೋತಾಳೆ. ಆಮೇಲೆ ತಿನ್ನೋಕ್ಕೆ ಯಾರಾದರೂ ಮಗು ಬೇರೆಯವ್ರು ತಿಂತಿದ್ರೆ ನನಗೂ ತರಿಸ್ಕೊಡು ಅಂತ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಭಾಳ ಹಿಂಸೆ ಕೊಡ್ತಾಳೆ. ನಿಮ್ಗೆ ಅವಳ ಬಗ್ಗೆ ಇನ್ನೂ ಗೊತ್ತಿಲ್ಲ. ಸೊ ಅದರಿಂದ ಇರಿಟೇಟ್ ಆಗ್ತೀನಿ ಹೊರ್ತು, ಅವಳು ನೀವು ಅಲ್ಲಿ ತಾಯಿ ಸ್ಥಾನದಲ್ಲಿ ಇದ್ದಿದ್ರೆ ನಿಮ್ಗೆ ಗೊತ್ತಾಗ್ತಿತ್ತು ಎಷ್ಟು ಇರಿಟೇಟ್ ಮಾಡ್ತಾಳೆ ಅಂತ. ಪಾಪ ನೀವು ನೋಡಿ ಹೇಳ್ತಿರ್ತೀರ, ಓಕೆ ನೀವು ಇರಿಟೇಟ್ ಆಗ್ತೀರ, ಅವಳ ಮೇಲೆ ಇರಿಟೇಟ್ ಆಗಬೇಡಿ ಅಂತೇಳಿ. ಬಿಕಾಸ್ ಇರಿಟೇಟ್ ಆಗೋ ರೇಂಜಿಗೆ ಮಾಡಿದಾಗ ಆಬ್ವಿಯಸ್ಲಿ ಇರಿಟೇಟ್ ಆಗುತ್ತೆ. ಅದಕ್ಕೋಸ್ಕರ ಇರಿಟೇಟ್ ಮಾಡ್ಕೋತೀನಿ ಅಷ್ಟೇ. ನೆಕ್ಸ್ಟು ರಂಜಿತಾ ಅಕ್ಕ, ಲಿಖಿತ್ ಅವ್ರು ಯಾಕೆ ಬಂದಿಲ್ಲ, ರಾಧಾ ಮತ್ತು ವಿನಯ್ ಅವ್ರು ಯಾಕೆ ಬಂದಿಲ್ಲ ಅಂತ ಕೇಳ್ತಿದ್ದೀರಾ. ನೆಕ್ಸ್ಟ್ ಮುಂಬರುವ ಎಪಿಸೋಡ್ಗಳನ್ನ ಕರ್ಸೋಣ. ಅದೇ ಹೇಳಿದ್ವಲ್ಲ, ಅವ್ರು ಬಾಣಂತಿ ಬಸ್ರಿ ಇರೋದ್ರಿಂದ ಅವರಿಬ್ಬರೂ ಇವಾಗ ಸದ್ಯಕ್ಕೆ ಬೇಡ ಅಂತ ನಾವೇ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಶೋ ಅವರು ಅವ್ರನ್ನ ಏನು ಇವಾಗ ಎಂಕರೇಜ್ ಮಾಡ್ತಿಲ್ಲ. ಅಂದರೆ ಅವರು ಪ್ರಾಬ್ಲಮ್ ಆಗುತ್ತೆ ಅವ್ರಿಗೂ ಬರೋದು ಹೋಗೋದೆಲ್ಲ ಅಂತೇಳಿ ಅವರು ಕೂಡ ಇದು ಮಾಡಿಲ್ಲ ಅಷ್ಟೇ. ಫ್ಯೂಚರ್ ಡೇಸಲ್ಲಿ ಕರ್ಸೋಣ. ಫಸ್ಟ್ ಟೈಮ್ ಟಿ ವಿಯಲ್ಲಿ ನಿಮ್ಮನ್ನು ನೋಡಿ ಖುಷಿ ಆಯಿತು. ಇಷ್ಟು ದಿನ ಬರೀ ರೀಲ್ಸಲ್ಲಿ ಮಾತ್ರ ನೋಡ್ತಿದ್ವಿ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನಮಗೂ ಅಷ್ಟೇ ಇದೊಂದು ದೊಡ್ಡ ಆಪರ್ಚುನಿಟಿ. ಆ್ಯಂಡ್ ಎಸ್, ತುಂಬ ಜನ ನಾನು ಮಾತಾಡಲ್ಲ ಅಂತಾರೆ. ಇನ್ನಿಂದ ನಾನು ಪಟ ಮಾತಾಡ್ತೀನಿ. ಈ ನೆಕ್ಸ್ಟಿಂದ ಸಾರಿ, ಇಲ್ಲಿವರೆಗೂ ಸಾರಿ. ನೆಕ್ಸ್ಟಿಂದ ನೀವೇ ನೋಡಿರಂತೆ. ಓಕೆ. ಯುಕ್ತನ್ನ ಸ್ಕೂಲ್ ಶೂಟಿಂಗ್ ಟೈಮಲ್ಲಿ ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಆ್ಯಕ್ಚುಲಿ ಯುಕ್ತನ ಸ್ಕೂಲಿಗೆ ಲೆಟರ್ ಬರೆದು ಹಾಕಿದೆ, ಈ ರೀತಿ ಅವಳು ಶೋಗೆ ಸೆಲೆಕ್ಟ್ ಆಗಿದ್ದಾಳೆ, ಸ್ವಲ್ಪ ದಿನ ಅವಳಿಗೆ ಹಿಂಗೆ ರಜಾಗಳಾಗುತ್ತೆ ಅಂಥೇಳಿ. ಸೊ ಅವರು ಲೆಟರ್ ಹಾಕಿರೋದ್ರಿಂದ ನೋ ಟೆನ್ಷನ್, ಪರವಾಗಿಲ್ಲ ಅಂಥೇಳಿ ಇದು ಮಾಡಿದ್ದಾರೆ ಅಷ್ಟೆ. ಯಾಕೆ ಬೇರೆ ಕಲರ್ ಬಟ್ಟೆ ಟ್ರೈ ಮಾಡಲ್ವ ನೀವು? ಬರೀ ಗೋಲ್ಡ್ ಸಿಮಿಲರ್ ಯೂಸ್ ಮಾಡ್ತಿದ್ದೀರಾ ಶೋ ಅಲ್ಲಿ. ಸೊ ನನಗೂ ಆ್ಯಕ್ಚುಲಿ ಇದೇ ಪ್ರಾಬ್ಲಮ್ ಆಗಿರೋದು. ನಾನು ಸ್ಟಾರ್ಟಿಂಗ್ ಹಾಕಿರೋದು ಸ್ವಲ್ಪ ಗೋಲ್ಡ್ ರಿಲೇಟೆಡೇ, ಆದಮೇಲೆ ಸೆಕೆಂಡ್ ಟೈಮ್ ಹಾಕಿದ್ದು ಸ್ವಲ್ಪ ಗೋಲ್ಡ್ ರಿಲೇಟೆಡ್, ಆ್ಯಂಡ್ ಥರ್ಡ್ ಟೈಮು ಮದುವೆ ಇರೋದ್ರಿಂದ ನಾನು ಗೋಲ್ಡನ್ ಕಲರ್ ಸ್ಯಾರಿ ತೊಗೊಂಡೆ ಅಷ್ಟೇ. ಇನ್ನು ಮುಂಬರೋದ್ರಿಂದ ಎಲ್ಲ ಡಾರ್ಕ್ ಕಲರ್ಸ್ನೇ ಹಾಕ್ತೀನಿ ಗೈಸ್, ಸಾರಿ. ಸುಶ್, ನೀವು ಸ್ವಲ್ಪ ದಪ್ಪ ಕಾಣ್ತೀರಾ ಟಿ ವಿಯಲ್ಲಿ, ಫೇಸ್ ಬ್ಲ್ಯಾಕ್ ಕಾಣಿಸುತ್ತೆ. ಸಾರಿ, ಫೇಸ್ ಸೆಕೆಂಡ್ ಡೇ ದಿನ ನನಗೆ ಮೇಕಪ್ಪು ಇಷ್ಟ ಆಗಿರಲಿಲ್ಲ, ನನ್ನ ಕಾಸ್ಟ್ಯೂಮು ಇಷ್ಟ ಆಗಿರಲಿಲ್ಲ. ಟು ಬಿ ಫ್ರ್ಯಾಂಕ್, ನಾನೇನೋ ಅದು ಅನಿಸ್ಬಿಡ್ತು. ಅಷ್ಟು ಒಂಥರ ಸೀರೆನೂ ಸರಿಯಾಗಿ ಉಟ್ಕೊಂಡಿರಲಿಲ್ಲ, ಫೇಸು ಮೇಕಪ್ ಎಲ್ಲ ಹೋಗ್ಬಿಡ್ತು. ಆ್ಯಂಡ್ ಅವತ್ತಿನ ದಿನ ಪೂರ್ತಿ ಲಾಸ್ಟಿಗೆ ನಾವೇ ಇದ್ದಿದ್ದು. ಸೊ ಅದರಿಂದ ಬೆಳಗ್ಗೆಯಿಂದ ಸಂಜೆ ನೈಟ್ವರೆಗೂ ಇದ್ದಿದ್ದರಿಂದ ಸ್ವಲ್ಪ ಕೂಡ ಚೆನ್ನಾಗಿ ಆಗಲಿಲ್ಲ ಅವತ್ತು. ಆ್ಯಂಡ್ ಇಲ್ಲ, ನೆಕ್ಸ್ಟ್ ಟೈಮಿಂದ ಅದನ್ನೆಲ್ಲ ನಾನು ಕವರಪ್ ಮಾಡ್ಕೋತೀನಿ. ನೀವು ನಮ್ಮವರು ಅಕ್ಕ, ನೀವು ನಮ್ಮ ಮನಸ್ಸನ್ನು ಗೆದ್ದಿದ್ದೀರಾ. ಆಲ್ ದ ಬೆಸ್ಟ್ ಆ್ಯಂಡ್ ಯು ಹ್ಯಾವ್ ಸಪೋರ್ಟಿಂಗ್ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡಿ. ಹೌ ಆರ್ ಯು ಮ್ಯಾನೇಜಿಂಗ್ ಬಿಟ್ವೀನ್ ರಿಯಾಲಿಟಿ ಶೋ ಆ್ಯಂಡ್ ಡೈಲಿ ರೂಟೀನ್? ಡೈಲಿ ರೂಟೀನ್ ಅಂದರೆ ರಿಯಾಲಿಟಿ ಶೋ ಇದ್ದಿದ್ದಿನ ಸ್ವಲ್ಪ ಬ್ಯುಸಿ ಇರ್ತೀನಿ ಅನ್ನೋದು ಬಿಟ್ಟರೆ, ನಾರ್ಮಲಾಗಿ ಇನ್ನು ಡೈಲಿ ರೂಟೀನಲ್ಲಿ ನಮ್ಮ ಅತ್ತೆ ಇರ್ತಾರೆ, ಪಿಂಕಿ ಇರ್ತಾಳೆ. ಬೆಳಗ್ಗೆ ನಾರ್ಮಲಾಗಿ ಎದ್ದೇಳೋದು, ಅಂದರೆ ಶೋ ಮುಗ್ದಿದ್ದ ದಿನ ಸ್ವಲ್ಪ ಟಯರ್ಡ್ ಆಗಿರ್ತೀವಲ್ಲ, ಅವಾಗ ಒಂದು 2 ದಿನ ರೆಸ್ಟ್ ಮಾಡ್ತೀನಿ ಅಷ್ಟೇ.
ಅದು ಬಿಟ್ಟರೆ ನಾರ್ಮಲಾಗಿ ಪ್ರಮೋಷನ್ಸ್ ಇರುತ್ತೆ, ಆಚೆ ಹೋಗ್ತಾ ಇರ್ತೀನಿ. ಈಗ ನಮ್ಮ ಅತ್ತೆ ಮಾವ ಪಿಂಕಿ ಎಲ್ಲ ಇರೋದ್ರಿಂದ ನನಗೆ ಸ್ವಲ್ಪ ಈ ವಿಷಯದಲ್ಲಿ ಸ್ವಲ್ಪ ಈಸಿ ಆಗ್ತಾಯಿದೆ ಗೈಸ್. ಓಕೆ, ಎಲ್ಲ ಕ್ವಶನ್ಸ್ನು ಓದಿದೆ. ಆಲ್ಮೋಸ್ಟ್ ಎಲ್ಲರೂ ಏನು ಹೇಳಿರೋದು, ನೀವು ಶೋಗೆ ಬಂದಿರೋದು ನಮಗೆ ಭಾಳ ಖುಷಿ ಆಗ್ತಾಯಿದೆ ಅಂತ ಹೇಳ್ತಿದ್ದೀರಾ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡಿ. ಆಮೇಲೆ ಪ್ಲೀಸ್ ಎಲ್ಲರೂ ಶೋಸ್ನ ನೋಡಿ. ಹಾಗೆ ಎಲ್ಲರೂ ಲಾಸ್ಟಲ್ಲಿ SMS ನಾವೇನು ಕೇಳ್ತೀವಿ, ಪ್ಲೀಸ್ SMS ಮಾಡಿ. ಆಮೇಲೆ ಯುಕ್ತ ಯಾಕೆ ಮಾತಾಡ್ತಾಳೆ, ಇನ್ಮೇಲಿಂದ ಯುಕ್ತ ಮಾತಾಡ್ತಾಳೆ. ಅವಳಿಗೆ ಸ್ಟಾರ್ಟಿಂಗ್ ಒಂದು 3 ದಿನ ಅವಳಿಗೆ ಭಾಳ 3 ಎಪಿಸೋಡ್ ಅವಳಿಗೆ ಭಾಳ ಭಯ ಆಗ್ತಿದ್ಲು. ಆಫ್ ಸ್ಟೇಜ್ ಚೆನ್ನಾಗಿ ಮಾತಾಡ್ತಾಳೆ, ಆಫ್ ಸ್ಟೇಜ್ ಎಲ್ಲ ಕಡೆ ಓಡಾಡ್ತಾಳೆ. ಬಟ್ ಆನ್ ಸ್ಟೇಜ್ ಬಂದಾಗ ಸ್ವಲ್ಪ ನರ್ವಸ್ ಆಗ್ತಿದ್ದಾಳೆ, ಅದಕ್ಕೋಸ್ಕರ ಅವಳು ಮಾತಾಡ್ತಿಲ್ಲ. ಆ್ಯಂಡ್ ನಂದು ಪ್ರಾಬ್ಲಮ್ ಏನು ಅಂತಂದರೆ, ನಾನು ಸ್ಪೀಡಾಗಿ ಮಾತಾಡ್ತಾ ಇಲ್ಲ ಸ್ಟೇಜ್ ಮೇಲೆ, ಸ್ವಲ್ಪ ಗ್ಯಾಪ್ ತೊಗೊಂಡು ಮಾತಾಡ್ತಿದ್ದೀನಿ. ಸೊ ಅವರು ಈಗ ಒಂದು ಕಪಲ್ಗೆ ಅವ್ರು ಒಂದು 20 ಅಂದರೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅವ್ರು ತೊಗೊಳ್ಳೋದು. ಒಂದು ಕಪಲ್ಗೆ ಒಂದು 20 ಮಿನಿಟ್ಸ್ ಇಡ್ತಾರೆ ಅಷ್ಟೇ. ಸೊ ಆ 20 ಮಿನಿಟ್ಸಲ್ಲಿ ಅವ್ರಿಗೆ ಯಾವುದು ಹೈಲೈಟೆಡ್ ಇರುತ್ತೆ ಅದನ್ನು ಮಾತ್ರ ಹಾಕ್ತಾರೆ. ಸೊ ಅದಕ್ಕೋಸ್ಕರ ನಾನು ಮಾತಾಡೋದು ಅಷ್ಟಾಗಿ ಬಂದಿಲ್ಲ. ಇನ್ನು ಮುಂದೆ ಬರೋ ದಿನದಲ್ಲಿ ಜಾಸ್ತಿ ಮಾತಾಡ್ತೀನಿ. ಆ್ಯಂಡ್ ಮೇಕಪ್ ಬಗ್ಗೆ ಮಾತಾಡಿದ್ರೆ ಮೇಕಪ್ಪು ಜಾಸ್ತಿ ಆಗ್ತಿದೆ, ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತೇಳಿ. ಓಕೆ, ಅದ್ರ ಬಗ್ಗೆನೂ ನಾನು ಇನ್ಮೇಲಿಂದ ಕಾನ್ಸಂಟ್ರೇಟ್ ಮಾಡ್ತೀನಿ. ಆ್ಯಂಡ್ ಕಾಸ್ಟ್ಯೂಮ್ ಬಗ್ಗೆ ತುಂಬ ಜನ ಎಲ್ಲ ಲೈಟ್ ಶೇಡ್ಸೇ ಹಾಕ್ತಿದ್ದೀರಾ, ಸ್ವಲ್ಪ ಡಾರ್ಕ್ ಶೇಡ್ಸ್ ಹಾಕಿ ಅಂತ ಹೇಳಿದ್ದೀರಾ. ಓಕೆ, ಇನ್ಮೇಲಿಂದ ಜಾಸ್ತಿ ಡಾರ್ಕ್ ಶೇಡ್ಸ್ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತೀನಿ. ಆ್ಯಂಡ್ ಇನ್ನೇನು ಕ್ವಶನ್ ಕೇಳಿದ್ರಿ, ಅದೇ ಓಪನ್ ಅಪ್ ಆಗಿಲ್ಲ, ಸ್ವಲ್ಪ ನರ್ವಸ್ ಆಗ್ತಿದ್ದಾರೆ, ಇನ್ನೂ ಸ್ವಲ್ಪ ಜಾಸ್ತಿ ಮಾತಾಡಿ ಅಂತ ಹೇಳ್ತಿದ್ದಾರೆ. ಜಾಸ್ತಿ ಮಾತಾಡ್ತೀವಿ. ಆ್ಯಂಡ್ ರಂಜಿತಾ ಅವ್ರ ರಾಧಾ ಫ್ಯಾಮಿಲಿನೆಲ್ಲ ಕರೆಸಿ ಅಂತ ಹೇಳಿದ್ದಾರೆ. ಇನ್ ಫ್ಯೂಚರ್ ಡೇಸಲ್ಲಿ ಅವ್ರನ್ನೂ ಕರೆಸ್ತೀವಿ. ಸೊ ಅಷ್ಟೇ ಗೈಸ್, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾವು ಇಲ್ಲಿ ಕೂತ್ಕೊಂಡು ಇದ್ರ ಬಗ್ಗೆ ನಮ್ಮವ್ರ ಶೋಲ್ಲಿ ನಾವು ಅಲ್ಲಿ ಇದ್ದೀವಿ ಅನ್ನೋದಕ್ಕೂ ನೀವೇ ಕಾರಣ. ಸೊ ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ ಅಷ್ಟೇ. ಜಾಸ್ತಿ SMS ಮಾಡಿ, ಕ್ಯಾಪಿಟಲ್ RASU ಅಂತ ಟೈಪ್ ಮಾಡಿಬಿಟ್ಟು 57575ಗೆ SMS ಮಾಡಿ. ಸೊ ನಿಮ್ಮ SMS ಇಂದ ನಾವು ವಿನ್ ಆಗ್ಬೋದು ಅಷ್ಟೇ ನಾನು ಕೇಳ್ಕೊಳ್ಳೋದು. ಹೆಂಗೆ ಇಷ್ಟು ವರ್ಷ ಸಪೋರ್ಟ್ ಮಾಡ್ಕೊಬಂದ್ರು ಇದೇ ರೀತಿ ಸಪೋರ್ಟ್ ಮಾಡ್ಕೊಬನ್ನಿ. ಆ್ಯಂಡ್ ನಿಮಗೆ ಶೋ ಅಲ್ಲಿ 100% ನಾವು ಎಂಟರ್ಟೈನ್ಮೆಂಟ್ ಕೊಡೋದಂತೂ ಪಕ್ಕ. ಸೊ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ಏನೇ 100% ಎಂಟರ್ಟೈನ್ಮೆಂಟ್ ನಾವು ಕೊಡ್ಬೋದು, ನಾವು ಎಷ್ಟೊಂದು ಮಾತಾಡಿರ್ಬೋದು, ಬಟ್ ಅವ್ರು ಹಾಕೋಕ್ಕಾಗೋದು ಜಸ್ಟ್ 20 ಮಿನಿಟ್ಸ್ ಅಷ್ಟೇ. ಸೊ ಅದರಲ್ಲಿ ಹೈಲೈಟೆಡ್ ಏನಿದೆ ಅಷ್ಟು ಮಾತ್ರ ಹಾಕೋದು. ಸೊ ನೀವು ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ. ಬಿಕಾಸ್ ನಾವು ಮಾತಾಡಿಲ್ಲ ಅಂದ್ಕೊಳ್ಳೋದು ಬೇಡ. ಬಿಕಾಸ್ ನಾವು ಮಾತಾಡಿದ್ರೂ ಅಲ್ಲಿ ಒಂದು 20 ಮಿನಿಟ್ಸ್ ಅಷ್ಟೇ ಬರೋಕ್ಕಾಗೋದು. ಪಾಪ ಅವರು ಕೂಡ ಎಲ್ಲ ಫ್ಯಾಮಿಲಿದೂ ತೋರಿಸ್ಬೇಕಲ್ವ, ಅದಕ್ಕೋಸ್ಕರ ಅವರು ಕೂಡ ಎಷ್ಟೊಂದು ಕಟ್ ಮಾಡಿರ್ತಾರೆ. ಆ್ಯಂಡ್ ಮಾತಾಡಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ, ಇನ್ಮೇಲಿಂದ ಜಾಸ್ತಿ ಮಾತಾಡ್ತೀನಿ. ಸೊ ದಟ್ಸ್ ಆಲ್ ಫಾರ್ ದ ಡೇ. ಯಾರೆಲ್ಲ ಈ ವ್ಲಾಗ್ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ SMS ಮಾಡೋದನ್ನು ಮರಿಲೇಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.